ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ರೇಷ್ಮೆ ಬಟ್ಟೆಗಳನ್ನು ಉಪಯೋಗಿಸುವ ನಮಗೆ ರೇಷ್ಮೆ ಹೇಗೆ ಉತ್ಪಾದನೆಯಾಗುತ್ತೆ ಅನ್ನೋದು ತಿಳಿದಿರೋದಿಲ್ಲ. ಬನ್ನಿ ಹಾಗಾದ್ರೆ ರೇಷ್ಮೆ ಕೃಷಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಇಪ್ನೇರಳೆ ಸೊಪ್ಪಿನ ತೋಟ ಅಂತ. ಇದು ಇದೇ ರೇಷ್ಮೆ ಹುಳುಗಳಿಗೆ ಹಾಕೋ ಸೊಪ್ಪು. ಈ ಸೊಪ್ಪು ಮೇಯೋದ್ರಿಂದ ಹುಳು ದಪ್ಪ ಆಯ್ತವೆ. ಅದಕ್ಕೆ ಆಹಾರನೇ ಈ ಇಪ್ನೇರಳೆ ಸೊಪ್ಪು ಅಂತ. ಈ ಇಪ್ನೇರಳೆಯಲ್ಲಿ ಅಂದ್ರೆ ಇದಕ್ಕೊಂದು ಸ್ಪೆಸಿಫಿಕ್ ಆಗಿ ಇಂಥದ್ದು ಹೆಸರು ಅಂತ ಏನಾರು ಇದೆಯಾ? ಇಲ್ಲ ಸರ್, ಇದು V1 ತಳಿ ಅಂತ. ಇದು ಮಾಮೂಲಿ ಇಪ್ನೇರಳೆ ಸೊಪ್ಪು ಅಂತಾನೆ. ಇದರಲ್ಲಿ ಯಾವುದು ಹೆಚ್ಚಿನ ತಳಿ ಮೊದಲೇ ನಾಟಿ ಸೊಪ್ಪು ಅಂತ ಬರ್ತಿತ್ತು. ಸೇಮ್ ಇದೇ ಇದರಿಂದ ಈಗ ಕ್ರಾಸಿಂಗ್ ಮಾಡಿ ಮಾಮೂಲಿಗೆ V1 ಅಂತ ಬಂದಿರೋದು. ಇದು ಇಪ್ನೇರಳೆ ಸೊಪ್ಪು ಅಂತಾನೆ ಕರೆಯೋದು. ಅದನ್ನು ಇಪ್ನೇರಳೆ ಸೊಪ್ಪು ಅಂತ ಕರೀತಾರೆ, ಇದನ್ನು ಇಪ್ನೇರಳೆ ಸೊಪ್ಪು ಅಂತ ಕರೀತಾರೆ ಸರ್. ಇದು ಈ ಸೊಪ್ಪು ಹಾಕೋದ್ರಿಂದ ರೇಷ್ಮೆಗಳು ದಪ್ಪ ಆಗ್ತವೆ. ಇದೇ ಅದಕ್ಕೆ ಆಹಾರ. ಈ ಸೊಪ್ಪೆ ಅದಕ್ಕೆ ಆಹಾರ. ರೇಷ್ಮೆ ಕೃಷಿಯಲ್ಲಿ ಮತ್ತು ರೇಷ್ಮೆ ಉತ್ಪಾದನೆಯಲ್ಲಿ ಇಡೀ ದೇಶಕ್ಕೆ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಅದರಲ್ಲೂ ದಕ್ಷಿಣ ಕರ್ನಾಟಕ ಅಂದರೆ ಹಳೆ ಮೈಸೂರು ಪ್ರಾಂತ್ಯ ಏನಿದೆ, ಮಂಡ್ಯ, ಮೈಸೂರು, ರಾಮನಗರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ, ಇದೇ ರೇಷ್ಮೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು. ಮಂಡ್ಯ ಸಕ್ಕರೆ ನಾಡು ಅಂತ ಕರೀತಾರೆ. ಅದಕ್ಕಿಂತ ಜಾಸ್ತಿ ರೇಷ್ಮೆನೇ ಉತ್ಪಾದನೆ ಮಾಡೋದು. ರೇಷ್ಮೆಯಲ್ಲಿ ಕೂಡ ಪ್ರತಿ ಮನೆಯವರು 50 kg 100 kg ಅಷ್ಟು ರೇಷ್ಮೆ ಉತ್ಪಾದನೆ ಮಾಡ್ತಾರೆ ಪ್ರತಿ ಮನೆಯಲ್ಲೂ, ಇಡೀ ಮಂಡ್ಯ ಡಿಸ್ಟಿಕಲ್ಲಿ. ಎಷ್ಟು ಟೈಮಿಂದು ಒಂದು ಬೆಳೆ ಇದು? ಇದು ಹಾರ್ಡ್ಲಿ 25 ಡೇಸಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ. 25 ಡೇಸೆಲ್ಲ ಕಂಪ್ಲೀಟ್ ಆಗುತ್ತೆ ಸರ್. ಇದು 25 ದಿನದಲ್ಲಿ, 25-30 ದಿನದಲ್ಲಿ, 1 ತಿಂಗಳ ಅಂತ ಇಟ್ಕೊಳ್ಳಿ ಸರ್. ಯಾವ ಸ್ಟೇಜ್ ಇದು? ಮೊದಲನೇ ಸ್ಟೇಜ್ ಇದು? ಇದು ಮೊದಲನೇ ಸ್ಟೇಜ್. ತೋಟದಿಂದ ಈ ಸೊಪ್ಪು ಹಾಕೋದ್ರಿಂದ ಹುಳು ಉತ್ಪಾದನೆ ಆಗುತ್ತೆ. ಈ ಸೊಪ್ಪು ಇದಕ್ಕೆ ಆಹಾರ ಸರ್. ರೇಷ್ಮೆ ಹುಳುಗೆ ಇದೆ ಈ ಸೊಪ್ಪೆ ಆಹಾರ. ಈ ರೇಷ್ಮೆ ಹುಳುಗೆ ಇದೇ ಆಹಾರ. ಇದು ಇಪ್ನೇರಳೆ ಸೊಪ್ಪು ಅಂತಾರೆ. ಇದೇ ಆಹಾರ. ರೇಷ್ಮೆ ಹುಳುಗೆ ಇದೇ ಆಹಾರ. ಎರಡನೇ ಸ್ಟೆಪ್ ಏನ್ ಬರುತ್ತೆ? ಎರಡನೇ, ಈ ಸೊಪ್ಪು ತಗೊಂಡೋಗಿ ನಾವು ಹುಳುಗಳಿಗೆ ಕೊಟ್ರೆ ಹುಳು ತಿಂತವೆ, ದಪ್ಪ ಆಗ್ತವೆ ಸರ್. ಈಗ ಕೋಳಿಗೆ ಹೆಂಗೆ ಫೀಡು ಅಕ್ಕಿರಾಗಿ ಹೆಂಗೆ ಹಾಕ್ತಿವಿ, ಈಗ ಹುಳುಗಳಿಗೆ ಇದೇ ರೇಷ್ಮೆ ಹುಳುಗಳಿಗೆ ಇದೇ ಸೊಪ್ಪು ಹಾಕಿದ್ರೆ ದಪ್ಪ ಆಗ್ತವೆ. ಅಂದ್ರೆ ರೇಷ್ಮೆ ಹುಳುಗಳಿಗೆ ಆಹಾರ ಇದೇ ಸೊಪ್ಪು, ಇದೇ ಆಹಾರ ಸರ್. ಇದಕ್ಕೆ ಆಲ್ಟರ್ನೇಟಿವ್ ಯಾವುದು ಆಹಾರ ಇಲ್ಲ, ಇದುವರೆಗೂ ಕಂಡಿಡ್ದಿಲ್ಲ ವಿಜ್ಞಾನಿಗಳು. ಇದೇ ಆಹಾರ. ಚೈನಾದಲ್ಲೂ ಇದೇ ಆಹಾರ, ಇಂಡಿಯಾದಲ್ಲೂ ಇದೇ ಆಹಾರ. ಇಡೀ ಪ್ರಪಂಚದಲ್ಲಿ ಚೈನಾ ನಂಬರ್ 1 ಸ್ಥಾನದಲ್ಲಿದೆ ರೇಷ್ಮೆ ಉತ್ಪಾದನೆಯಲ್ಲಿ. 2ನೇ ಸ್ಥಾನದಲ್ಲಿ ಭಾರತ ಇದೆ. ನೋಡಿ ಸರ್, ಆ ತೋಟದಿಂದ ಏನು ಇಪ್ನೇರಳೆ ತೋಟ ಏನಿರುತ್ತೆ, ಅಲ್ಲಿಂದ ಸೊಪ್ಪನ್ನ ಈಗ ಚಾಕಿ ಮರಿ ಆಗಿರೋದ್ರಿಂದ, ಚಿಕ್ಕ ಮರಿಗಳಾಗಿರೋದ್ರಿಂದ ಅಲ್ಲಿಂದ ತೋಟದಲ್ಲಿ ಈ ಥರ ಸೊಪ್ಪು ಬಿಡಿಸ್ಕೊಬಂದು ಇದನ್ನ ಚಿಕ್ಕದಾಗೆ ಕತ್ತರಿಸ್ಬಿಟ್ಟು ಮರಿಗಳಿಗೆ ಹಾಕೋದು ಸರ್. ಕತ್ತರಿಸೋಕೆ ಇವಾಗ ಕೈ ಸ್ವಲ್ಪ ಆದರೆ, ಇದು ಚಾಕಿ ಸೆಂಟ್ರ್ ಆದ್ರಿಂದ ಇಲ್ಲಿ ದೊಡ್ಡದಾಗಿ ಮಿಷಿನ್ ಇರುತ್ತೆ. ಇದನ್ನ ತಗೊಂಡು ಹಿಂಗೆ ಹಾಕಿದ್ರೆ ಇಲ್ಲಿ ಕಟ್ ಮಾಡುತ್ತೆ, ಚಾಪ್ ಮಾಡುತ್ತೆ. ಅದನ್ನ ತಗೊಂಡೋಗಿ ನಾವು ಮರಿಗಳಿಗೆ ಕೊಡ್ತೀವಿ ಸರ್. ಸೊಪ್ಪು ಸ್ಟೋರೇಜ್ ರೂಮ್ ಸರ್. ಇದು ಸೊಪ್ಪನ್ನ ಏನಿಲ್ಲ ಸರ್, ತಾಜಾ ಸೊಪ್ಪನ್ನೇ ಕೊಡಬೇಕು. ಇಷ್ಟು ದಿನ ಅಂತ ಏನಿಲ್ಲ. ಇವತ್ತು ಬೆಳಿಗ್ಗೆ ಇವತ್ತೇ ಕಿತ್ಕೊಡ್ಬೇಕು, ಸಂಜೆಗೆ ಕಿತ್ಕೊಬರ್ಬೇಕು. ತಾಜವಾಗಿ ಆವಾಗ ತಂದಿದ್ದು ಇತ್ತಿಂದ ಒಂದು 2 hour 3 hour ಹಾಕ್ಬೇಕು ಸರ್. ಅದು ತಾಜಾ ಸೊಪ್ಪನ್ನ ಕಿತ್ಬಿಟ್ಟು ಮರಿಗಳಿಗೆ ಕೊಡ್ಬೇಕು ಸರ್. ಇದು ಇವಾಗ ತಗೊಂಬಂದಿರೋದು ಬೆಳಿಗ್ಗೆ. ಸ್ವಲ್ಪ ಮಿಕ್ಕಿರೋದಕ್ಕೆ ಮಧ್ಯಾಹ್ನಕ್ಕೆ ಹಾಕ್ತಾರೆ ಸರ್. ಇವಾಗ ಸೊಪ್ಪು ಹಾಕ್ತಾ ಇದ್ದಾರೆ, ಅದನ್ನು ತೋರಿಸ್ತೀವಿ ಬನ್ನಿ ಸರ್. ಇದು ಚಾಕಿ ಮನೆ ಸರ್. ಇದು ಈಗ 1ನೇ ಹಂತದಲ್ಲಿದೆ. ಮರಿಗಳಿದೆ ಇವಾಗ. ಮರಿಗಳಿದೆ ಇವಾಗ. ಆ ಕಡೆ ಈ ಕಡೆ ಬದಲಾಯಿಸ್ಬೇಕು ಸರ್. ಪ್ರತಿದಿನ ಬದಲಾವಣೆ ಆಗ್ತಾ ಇರ್ತದೆ. ಮರಿ ದಪ್ಪ ಆಗ್ತಾ ಇರ್ತದೆ. ಇಲ್ಲಿ ನೋಡಿ, ಇದು 1ನೇ ಹಂತದ ಮರಿ ಸರ್. ಇದು ಮೊಟ್ಟೆಯಿಂದ ಮರಿ ಮಾಡಿದೆ ಸರ್. ಇದು ಹೌದು ಸರ್. ಸಣ್ಣದೇನು ಮರಿ ಇದೆ. ಇದು 1ನೇ ಜ್ವರದ ಮರಿ. 3 ದಿವಸಕ್ಕೆ ಇಷ್ಟು ದಪ್ಪ ಆಗಿದೆ. ಮೊಟ್ಟೆಯಿಂದ ಹೊರಗಡೆ ಬಂದು 3 ದಿವಸಕ್ಕೆ ಇಷ್ಟು ದಪ್ಪ ಆಗಿದೆ ಸರ್. ಈಗ ಸೊಪ್ಪು ಮೇಯ್ತಾ ಇದೆ ಸರ್. ಇವಾಗ ಈ ಥರ ಕಾಕಿ ಪೇಪರ್ ಹಾಕೊಂಡು ಅದಕ್ಕೆ ಕೂಲಿಂಗ್ ಪೇಪರ್ ಇರುತ್ತೆ ಸರ್. ಇದು ಈ ಥರ ಬದಲಾವಣೆ ಮಾಡ್ತಾ ಇರಬೇಕು. ಪ್ರತಿದಿನ ಅದು ಬದಲಾಯಿಸ್ತಾ ಇರಬೇಕು. ಮೊದಲೇ ಹಳೆ ಕಾಲದ ಪದ್ಧತಿ ಪ್ರಕಾರ ಹಂಗೇನೆ ಬದಲಾಯಿಸ್ತಿದ್ದು. ಇವಾಗಲೂ ಕೂಡ ಅದೇ ಥರ ಪದ್ಧತಿ ಇರೋದು. ಈ ಥರ ಪ್ರತಿದಿನ ಬದಲಾವಣೆ ಮಾಡ್ತಾ ಇರಬೇಕು. ಕಸ ತೆಗಿತಾ ಇರ್ಬೇಕು ಸರ್. ಕಸ ತೆಗಿತಾ ಇರಬೇಕು. ಮರಿ ದಪ್ಪ ಆಗ್ತಾ ಇರ್ತದೆ, ಕಸ ತೆಗಿತಾ ಇರ್ಬೇಕು ಸರ್. ಮರಿದೇ ವೇಸ್ಟ್. ಇಕ್ಕೆಗಳು ಕಾಣ್ತವೆ ಸರ್, ಚಿಕ್ಕದು. ಈಗ ಟೀ ಸೊಪ್ಪು ಯಾವ ಥರ ಇರುತ್ತೆ, ಟೀ ಪುಡಿ ಯಾವ ಥರ ಇರುತ್ತೆ ನೋಡಿ, ಇದೇ ಕಸ. ಹುಳು ದಪ್ಪ ಆಗ್ತಾ ಇರುತ್ತೆ. ಇದು ಸೊಪ್ಪು ತಿಂದು ದಪ್ಪ ಆಗ್ತಾ ಇರುತ್ತೆ. ಸಣ್ಣದು ಕಾಣ್ತಿದೆಯಲ್ಲ, ಹೌದು ಸರ್, ಅದೇ ಕಸ ಸರ್. ಒಂದು ಹುಳು ಇಷ್ಟು ಮೊಟ್ಟೆ ಮಾಡಿರುತ್ತೆ ಸರ್. ಅದು ಚಿಟ್ಟೆ ಸಣ್ಣ ನಿಮಗೆ ಗಸಗಸೆ ಟೈಪ್ ಇರುತ್ತೆ. ಗಸಗಸೆ ಸೇಮ್ ಗಸಗಸೆನೇ ಬಿಡಿ, ಅದ್ರೊಳಗಡೆ ಮಿಕ್ಸ್ ಮಾಡಿದ್ರೆ ಗೊತ್ತಾಗಲ್ಲ. ಇದೇನಿರ್ತದೆ ಸರ್, ಇದೊಂದು ಬಾಕ್ಸ್ಗೆ ಒಂದು ಮೊಟ್ಟೆ ಅಂತಾರೆ. ಒಂದು ಮೊಟ್ಟೆ ಅಂದ್ರೆ ಈ ಪೂರ್ತಿ ಏನಿದೆ ಇಲ್ಲಿ 106 ಮೊಟ್ಟೆ ಇದೆಯಲ್ಲ, ಅದೆಲ್ಲ ಸೇರಿ ಒಂದು ಮೊಟ್ಟೆ ಲೆಕ್ಕ ಸರ್. ಅದು ಒಂದು ಮೊಟ್ಟೆ, ಒಂದು ಚಿಟ್ಟೆ, ಒಂದು ಹುಳು ಇಷ್ಟು ಮೊಟ್ಟೆ ಹಾಕಿರುತ್ತೆ. 3 ದಿನಕ್ಕೋ 2 ದಿನಕ್ಕೋ ಅದು ಬ್ಲಾಕ್ ಆಗುತ್ತೆ. ಬ್ಲಾಕ್ ಇಂದಾಗಿ ಇದರಿಂದ ಮರಿ ಬರುತ್ತೆ ಸರ್. ಚಿಕ್ಕ ಚಿಕ್ಕ
ಚಿಕ್ಕ ಚಿಕ್ಕ ಮರಿ ಬರುತ್ತೆ. ಅದಕ್ಕೆ ಈ ಸೊಪ್ಪು ಕೊಟ್ರೆ ಅದು ಆಟೋಮೆಟಿಕ್ ಆಗಿ ತಿಂದು ಇದಕ್ಕೆ 3 ದಿನಕ್ಕೆ ಇಷ್ಟು ದಪ್ಪ ಆಗುತ್ತೆ. ಇದೆ ಒಂದೊಂದು ಮೊಟ್ಟೆ ಏನಿದೆ ಇದರಿಂದ ಮರಿ ಬರುತ್ತೆ. ಮರಿ ಹೊಡೆದಿರೋದು ಈಗ ಆಲ್ರೆಡಿ ಅಂದ್ರೆ ಇದು ಮೊಟ್ಟೆ ಸಿಪ್ಪೆ ಇದ್ದಂಗೆ. ಮೊಟ್ಟೆ ಸಿಪ್ಪೆ ಇದ್ದಂಗೆ. ಇದೇ ಒಂದು ಮೊಟ್ಟೆ ಸೇಮ್ ಸರ್. ಈಗ ಇದೇನಿದೆ ಒಂದೊಂದು ಚಿಕ್ಕ ರವೆ ತರ ಇದೆಯಲ್ಲ, ದಪ್ಪ ರವೆ ಬನ್ಸಿ ರವೆ ಟೈಪ್ ಇದೆ. ಇದು ಒಂದೊಂದು ಮೊಟ್ಟೆ ಒಂದೊಂದು ತರ ಹೊಡೆದು ಇದಾಗಿರೋದು. ಇದು ವೇಸ್ಟ್. ಈಗ ಸ್ನೇಹಿತರೆ, ದೇವಿಪುರದಲ್ಲಿ ನಾವಿದ್ದೀವಿ. ನಮ್ಮ ಜೊತೆ ಶಿವಮಲ್ಲೇಗೌಡ ಅವರು ಇದ್ದಾರೆ. ಅವರು ಈ ರೇಷ್ಮೆ ಹುಳಗಳನ್ನ ಸಾಕಾಣಿಕಾ ಕೇಂದ್ರನ ನಡೆಸ್ತಾ ಇದ್ದಾರೆ ದೇವಿಪುರದಲ್ಲಿ. ಅವರ ಫಾರ್ಮಲ್ಲಿ ನಾವು ಇವತ್ತಿದ್ದೀವಿ. ಅವರು ನಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ. ನಮಸ್ಕಾರ ಗೌಡ್ರೆ, ಈಗ ನೀವು ಕೈ ಇಟ್ಕೊಂಡಿದ್ದೀರಲ್ಲ, ಇದು ಎಷ್ಟನೇ ದಿನದ ಮರಿ? ನಿಮ್ಮಲ್ಲಿ ಈ ಫಾರ್ಮಿಗೆ ಹೇಗೆ ಬರುತ್ತೆ? ನೀವು ಯಾವ್ಯಾವ ರೀತಿ ಪ್ರೊಸೆಸ್ ಮಾಡ್ತೀರಾ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ಸರ್, ಇದು ಬಂದು ಈಗ ನಮ್ಮ ಹತ್ರ ಈಗ 3 ಡೇಸ್ ಆಗಿದೆ. 3 ಡೇಸ್ 3 ಡೇಸ್ ಆಗಿದೆ. ಇದನ್ನ ಮೊದಲೇ ನಾವು 3 ಡೇಸ್ ಮೊದಲೇ ನಾವೇನ್ ಮಾಡ್ತೀವಿ, ಮೊಟ್ಟೆ ಮಾಡೋರ ಹತ್ರ ಒಂದು ಇಂಡಿಯನ್ ಅಂತ ಮಾಡ್ಕೊಳ್ತೀವಿ. ಇಷ್ಟು ಮೊಟ್ಟೆ ಬೇಕು ಅಂತ ನಾವು ಹೇಳ್ತೀವಿ. ಅವರು ಇದಕ್ಕೆ ಪರಿಪೂರ್ಣವಾಗಿ ಇಷ್ಟು ಡಿಗ್ರಿ ಇಷ್ಟು ಟೆಂಪರೇಚರ್ ಅಂತ ಮೊಟ್ಟೆ ಮಾಡ್ತಾರೆ. ಅದನ್ನ ಮಾಡಿ ಇಂಥ ದಿನ ಚಾಕಿ ಆಗತ್ತೆ ಅಂತ ಅದನ್ನ ನಮಗೆ ಕೊಡ್ತಾರೆ. ಏನು ಚಾಕಿ ಆಗುತ್ತೆ? ಚಾಕಿ ಅಂತೀವಿ ನಾವು. ಅದು ಹುಟ್ಟೋ ದಿನನ ಚಾಕಿ ಅಂತೀವಿ ನಾವು. ಹ್ಯಾಚಿಂಗ್ ಅಂದ್ರೆ ಮರಿ ಆಗೋ ಟೈಮನ್ನ ನಾವು ಹಾಕೋ ಟೈಮನ್ನ ಇಂಥ ದಿನ ಅಂತ ಫಿಕ್ಸ್ ಮಾಡ್ತಾರೆ. ಓಕೆ, ಅದು ಫಿಕ್ಸ್ ಮಾಡಿದ ಇಂಥ ದಿನ ನಾವು ಮುಂದಾಗಿ ಅವ್ರಿಗೆ ಆರ್ಡರ್ ಕೊಟ್ಟಿರ್ತೀವಿ, ದಿನನೇ ಬೇಕು ಅಂತ. ಆ ಡೇಟ್ಗೆ ಆಗುವಂತೆ ಅವರು ಮೊಟ್ಟೆನ ಶೇಖರಣೆ ಮಾಡಿ ಅದು ಒಂದು ಇನ್ಕ್ಯುಬೇಷನ್ ಅಂತ ಇಟ್ಟಿರ್ತಾರೆ. ಆ ಇನ್ಕ್ಯುಬೇಷನ್ ಇಟ್ಟು ಆ ಡೇಟ್ ಆಗುವಂತ ಟೈಮಲ್ಲಿ ಕೊಟ್ಟು ಕಳಿಸ್ತಾರೆ ನಮಗೆ. ಅದು ಇನ್ಕ್ಯುಬೇಷನ್ ಟೈಮ್ ಅದೆಷ್ಟಿರುತ್ತೆ ಸರ್ ನಾರ್ಮಲ್ ಆಗಿ? ಅದು 48 ಅವರ್ಸ್. 48 ಅವರ್ಸ್. ಒಂದು ಬ್ಲಾಕ್ ಬಾಸ್ ಅಂತ ಬರ್ತದೆ, ಅದು ಮೊನ್ನೆ 3 ಡೇಸ್ ಬಂದಿದ್ರೆ ಇದು ಮತ್ತೆ ಅದು 2 ಸಿಕ್ಬಿಡ್ತಿತ್ತು ನಿಮಗೆ. 3 ಡೇಸ್ ಅಲ್ಲಿ ಚಾಕಿ ಆಗಿತ್ತಲ್ಲ ಅವತ್ತು ಅದು ಇತ್ತು. ಮತ್ತೆ 2ನೇ ಸೆಕೆಂಡ್ ಮೋಟ್ ಅಂತ ಹೇಳ್ತಾರಲ್ಲ ಅದು ಇತ್ತು. ಅದು ನಿನ್ನೆ ಖಾಲಿ ಆಗ್ತಾರೆ ರಾತ್ರಿ. ಇಲ್ಲಿಗೆ ಚಾಕಿ ಆಗ್ಬಿಟ್ಟು ಬರುತ್ತೆ. ಹೌದು, ಇದು 3 ಡೇಸ್ ಐತೆ. 7 ಡೇಸ್ ಅಲ್ಲ ಆ ಕಡೆ ಮನೆ ಐತೆ, ಅದು ತೋರಿಸ್ತೀನಿ. ಇದು ಈಗ 1ನೇ ಜರಕ್ಕೆ ಅಂತ ಹೋಗೈತೆ ಫಸ್ಟ್ ಮೋಟು. ಇದು ಬಂದು ಫಸ್ಟ್ ಮೋಟು. 1ನೇ ಜರಕ್ಕೆ ಹೋಗಿದೆ. ಈಗ ಇದಕ್ಕೆ ಸುಣ್ಣ ಕೊಟ್ಟು ಅದು ಈಗ ಈ ಟೈಮಲ್ಲಿ ಏನಪ್ಪ ಜ್ವರ ಅಂತಂದ್ರೆ ಈ ಸೊಪ್ಪು ಗಿಪ್ಪು ಏನು ಮುಟ್ಟಲ್ಲ. ಇದು ಸುಣ್ಣ ಏನಕ್ಕೆ ಕೊಡೋದು? ಅದೇ ಈ ಕಸ ಎಲ್ಲ ಡ್ರೈ ಆಗ್ಲಿ ಅಂತ, ಬೆಡ್ಡ ಎಲ್ಲ ಡ್ರೈ ಆಗ್ಲಿ, ಅಂದ್ರೆ ಹೀಟ್ ಇರ್ಲಿ ಅಂತ, ಯಾವುದೇ ಫಂಗಲ್ಸ್ ಅಂದ್ರೆ ಯಾವುದೇ ರೋಗ ಹರಡದೇ ಇರ್ಲಿ ಅಂತ. ಈ ಟೈಮಲ್ಲಿ ಅದು ಇದೆಲ್ಲ ಪೊರೆನ ಬಿಡ್ತಾ ಇರ್ತದೆ. ರೇಷ್ಮೆ ಹುಳ ಬಂದು 1ನೇ ಜರಕ್ಕೆ ಪೊರೆನ ಬಿಡ್ತಾ ಇರ್ತದೆ. ಅದರಿಂದ ಆ ಪೊರೆ ಬಿಟ್ಟದೆಲ್ಲ ಇಲ್ಲಿ ಇರ್ತದಲ್ಲ, ಅದು ಇದಾಗಬಾರ್ದು ಅಂತ, ಅಂದ್ರೆ ಕಂಟಾಮಿನೇಷನ್ ಆಗಬಾರ್ದು ಅಂತ ಅಂತ ಸುಣ್ಣ ಕೊಟ್ಟು ಎಲ್ಲ ಡ್ರೈ ಅಲ್ಲಿ ಅಂತ ಬಿಟ್ಟಿರ್ತೀವಿ. ನಾಳೆ 24 ಅವರ್ಸ್ ಬಿಟ್ಟು ಮತ್ತೆ ನಾಳೆ ನಾವು ಇದಕ್ಕೆ ಚಾಕಿಗೆ ಸೊಪ್ಪು ಕೊಡ್ತೀವಿ. ಇವತ್ತು ಸುಣ್ಣ ಕೊಟ್ಟಿದ್ದೀವಿ, ನಾಳೆ ಅದೇ ಟೈಮ್ಗೆ ಸೊಪ್ಪನ್ನ ಕೊಡ್ತೀವಿ. ಮತ್ತೆ ಸೊಪ್ಪನ್ನ ಕೊಡ್ತೀವಿ, ಮಾಡ್ತೀವಿ. ಮತ್ತೆ 3 ಡೇಸ್ ನಮ್ಮ ಇರ್ತದೆ. ಇದು ಒಂದು ಇದರಲ್ಲಿ ಎಷ್ಟು ಇರುತ್ತೆ ಸರ್? ಎಷ್ಟು ಮೊಟ್ಟೆ ಇರ್ತದೆ? ಎಷ್ಟು ಮೊಟ್ಟೆ? ಒಂದು ಅಂದಾಜು ಎಷ್ಟು ಮರಿ? ಅಷ್ಟು ಮರಿ ಅಂತ ನಾವು ಇದನ್ನ 25 ಮೊಟ್ಟೆ ಅಂತ ಕೊಡ್ತಾ ಇದೀವಿ. ಇದೊಂದು ಟ್ರೇಸ್ ಅಲ್ಲಿ 25 ಮೊಟ್ಟೆ ಅಂತ. ಇದು ಎಕ್ಸಾಕ್ಟ್ ಆಗಿ ಏನಂತ ಕರಿತೀವಿ ನಾವು ಇದಕ್ಕೆ? ಇದು ಟ್ರೇಸ್ ಅಂತೀವಿ ನಾವು. ನಾರ್ಮಲಿ ಟ್ರೇಸ್ ಅಂತಾರೆ, ಈ ಹಳ್ಳಿ ಭಾಷೆಲಿ ಬೇರೆ ಅಂತ. ಕಬ್ಬಿಣ ಟ್ರೇಸ್ ಅಂತ ಹೇಳ್ತೀವಿ ಅಷ್ಟೇ. ತಟ್ಟೆ ಭಾಷೆಲಿ ಮೊದಲೆಲ್ಲ ರೌಂಡ್ ನಮ್ಮ ರೈತರು ನಮ್ಮ ಹಳಬರೆಲ್ಲ ಏನ್ ಮಾಡ್ತಿದ್ರು, ತಟ್ಟೆ ಅಂತ ಮಾಡ್ಕೊಳ್ತಿದ್ರು. ತಟ್ಟೆ ಅಂತ ಮಾಡಿ ಅದನ್ನ ಹಾಕ್ತಿದ್ರು. ಈಗೆಲ್ಲ ಒಂದ್ ಸ್ವಲ್ಪ ತಂತ್ರಜ್ಞಾನ ಬೆಳೀತಿದಂಗೆ ಅದು ವಾಶಬಲ್ ಮಾಡ್ತಿದಂಗೆ ಅದ್ರೊಂದ್ ಸ್ವಲ್ಪ ಕಂಟಾಮಿನೇಷನ್ ಕಾಣ್ತದೆ ಜಾಸ್ತಿ. ಈಗ ತಟ್ಟೆ ರೋಗ ಅಂತ ಬರೋ ಸ್ಟಾರ್ಟ್ ಆಗ್ಬಿಡ್ತು. ತಟ್ಟೆ ರೋಗ ಅಂದ್ರೆ ಈ ಸ್ಟೇಜ್ ಅಲ್ಲೇ ಬರುತ್ತಾ ಅಥವಾ? ಇಲ್ಲ, ಹುಳ ಅಂತಂದು ಬೆಳೀತಾಗ ನಾವು ಅವಾಗೆಲ್ಲ ಈ ಚಾಕಿ ಸೆಂಟರ್ ಇರ್ಲಿಲ್ಲ. ಸರಿ. ತಂತ್ರಜ್ಞಾನ ಅಂದ್ರೆ ನಮ್ಮ ರೈತರು ಏನ್ ಮಾಡೋದು, ಫಾಸ್ಟ್ ಆಗಿ ಬೆಳೆ ಸ್ಟಾರ್ಟ್ ಮಾಡೋದು. ಓಕೆ, ಈಗ ನಮ್ಮ ರೈತರು ಅವರೇ ಮೊಟ್ಟೆ ತಂದು ಅವರೇ ಚಾಕಿ ಮಾಡಿ ಅವರೇ ಹುಳ ಲಾಸ್ಟ್ ಮಾಡ್ಕೊಂಡು ಇಟ್ಕೊತಿದ್ರು. ಈಗ ಏನ್ ಮಾಡಿದ್ರು, ಎಲ್ಲ ಇದ್ರ ಬಿಸ್ನೆಸ್ ಅಂತ ನೋಡ್ತಾ ಇದಾರೆ. ಈಗ ಗೊತ್ತಾಯ್ತು, ಬಿಸ್ನೆಸ್ ಮಾಡ್ತಾ ಇದ್ರು. 25 ಡೇಸ್ಗೆ ಹಣ್ಣಾಗೋಗುತ್ತೆ. 25 ಡೇಸ್ಗೆ ಹಣ್ಣಾಗೋಗ್ಬಿಡುತ್ತೆ. ಓಕೆ, 25 ಡೇಸ್ ಅಲ್ಲಿ ನಮ್ಮ ರೈತ ಇವತ್ತು ದುಡ್ಡು ಕಾಣ್ತಾ ಇದ್ದಾನೆ. ಈ ಮತ್ತೆ ಏನ್ ಮಾಡ್ತಾರೆ, ಜಮೀನ್ ಲ್ಯಾಂಡ್ ಜಾಸ್ತಿ ಇರ್ತದೆ, ಮನೆ ಜಾಸ್ತಿ ಇರ್ತದೆ. ಅವ್ರೇನ್ ಮಾಡ್ತಾರೆ, ಕಾಯಕ್ಕೆ ಟೈಮ್ ಇಲ್ಲ. ಈ 2ನೇ ಜರ ಗಂಟ ಕಾಯುವಷ್ಟು ಪುರ್ಸತ್ತಿಲ್ಲ. ಓಕೆ, ಆಲ್ರೆಡಿ ಅದು ಕಟಾವ್ ಆಗ್ತಿದಂಗೆ ಇನ್ನೊಂದು ಸಪ್ರೇಟ್ ಮನೆ ಇರ್ತದೆ. ಸಪ್ರೇಟ್ ಮನೆಯಲ್ಲಿ ಇದು ಬಂದಿರ್ತದೆ. ಈ ಜ್ವರ ಅಂದ್ರಲ್ಲ ಅದೇನು? ಈ ಜ್ವರ ಅಂತಂದ್ರೆ ಅದು ಸೊಪ್ಪನ ಬಿಡುತ್ತೆ ಆ ಡೇಟ್ ಅಲ್ಲಿ, ಅದಕ್ಕೆ ಜ್ವರ ಅಂತೀವಿ. ಸೊಪ್ಪನ್ನ ಬಿಡೋದು ಈ ಮರಿ ಹಣ್ಗರ್ತದಲ್ಲ, ಕೆಂಪತ್ತದೆ. ಕೆಂಪತ್ತಾಗ ಅದೇ ಆ ಡೇಟ್ ಅಲ್ಲಿ ಸೊಪ್ಪನ ತಿನ್ನಲ್ಲ. ತಿಂದು ಇರೋದಕ್ಕೆ ನಾವ್ ಹೇಳ್ತೀವಿ ಜ್ವರಕ್ಕೆ ಹೋಗೈತೆ ಅಂತ ಹೇಳ್ತೀವಿ ಅಷ್ಟೇ. ಓಕೆ, ಅದು ಎಷ್ಟು ದಿನಕ್ಕೊಂದ್ಸರಿ ರಿಪೀಟ್ ಆಗುತ್ತೆ? ಹೆಂಗೆ ಅದು? 3 ಡೇಸ್ ಒಂದ್ಸರಿ. 3 ಡೇಸ್ ಒಂದ್ಸರಿ ರಿಪೀಟ್ ಆಗುತ್ತೆ. 3 ಡೇಸ್ ಒಂದ್ಸರಿ ನಮ್ಗೆಲ್ಲ ಗೊತ್ತಾಗತ್ತೆ. ಅದರಲ್ಲಿ ಮರಿ ಚೇಂಜಸ್ ಕಾಣುತ್ತೆ. ಓಕೆ, ಅದು ಜ್ವರಕ್ಕೆ ಹೋಗೋ ಟೈಮಲ್ಲಿ ನಮ್ಗೆ ಚೇಂಜಸ್ ಕಾಣುತ್ತೆ. ಆ ಚೇಂಜಸ್ ಕಂಡಾಗ ನಾವು ಅಂತೀವಿ ವೆರಿವೇಷನ್ ಅಲ್ಲಿ ಸೊಪ್ಪನ್ನ ನಾವ್ ಏನ್ ಮಾಡ್ತೀವಿ, ಈ ಟೈಮಲ್ಲಿ ಇಷ್ಟೇ ಸೊಪ್ಪು ತಿನ್ನುತ್ತೆ ಅಂತ ನಮ್ಗೆ ಸ್ವಲ್ಪ ಗೊತ್ತಾಗತ್ತೆ. ಆ ಟೈಮಲ್ಲಿ ಸೊಪ್ಪನ್ನ ಕೊಡ್ತೀವಿ. ಆ ಸೊಪ್ಪನ್ನ ಜ್ವರ ಕುಂತ್ಕೋವಾಗ ಅದು ಮುನ್ಸೂಚನೆ ನಮ್ಗೆ ಕೊಡ್ತಾ ಇರ್ತದೆ. ಯಾವ ತರ ಅಂತಂದ್ರೆ, ಎಲ್ಲ ಸೊಪ್ಪು ಒಂದೇ ತರ ಇರ್ತದೆ. ಮರಿ ಎಲ್ಲ ಮೇಲ್ಗಡೆ ಬಂದಿರ್ತದೆ. ಮರಿ ಬಂದದ್ದು ಏನ್ ಮಾಡ್ತದೆ, ಸೊಪ್ಪನ್ನ ತಿನ್ನಲ್ಲ, ಕೆಂಪಿಗೆ ಇರ್ತದೆ. ಓಕೆ, ಆ ಸೊಪ್ಪನ್ನ ಹಾಕೋರು ಕೂಡ ತಿನ್ನಲ್ಲ. ಅದು
ಹಂಗೆ ಇರ್ತದೆ. ಇಲ್ಲೆಲ್ಲ ಸಿಗುತ್ತಾ ನಮಗೆ ಅಂದರೆ ಕಾಣುತ್ತಾ? ಸಿಗತ್ತೆ ಒಂದು ಸ್ವಲ್ಪ. ಅದನ್ನು ನಾನು ಅಬ್ಸರ್ವ್ ಮಾಡ್ತಿದ್ದೆ ಬಂದ ತಕ್ಷಣ. ಇಲ್ಲ ಐತೆ ನೋಡಿ, ಈಗ ಐತಿಲ್ಲ ಒಂದು ನಿಮಿಷ ನೋಡಿ, ಇನ್ನು ಕೆಂಪು ಐತೆ ಬಿಡ. ಈಗ ಸುಮ್ಮನೆ ತಟಸ್ಥವಾಗಿ ಕುಂತೈತೆ. ಹೌದು. ಇದೆಲ್ಲ ಪೊರೆ ಬಿಡ್ತದೆ ಬೆಳಿಗ್ಗೆ. ಇದು ನಮ್ಗೆ ಈ ಹಂತದಲ್ಲಿ ಕಾಣಲ್ಲ, ಸೆಕೆಂಡ್ ಮೋಟಲ್ಲಿ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಅಷ್ಟೊಂದು ಇದ್ರಲ್ಲಿ ನಿಮ್ಮ ಕ್ಯಾಮ್ರಾ ಕಂಡ್ರು ಕಾಣ್ಬೋದೇನೋ ಬಹುಶಃ. ಇದೈತಲ್ಲ ಇಲ್ಲಿ, ಇಲ್ಲ ಐತೆ ಇಲ್ಲಿ ಫುಲ್ ಇದೆ ಕೆಂಪಿದೆ ನೋಡಿ. ಹೌದು. ಇದು ಇದು ಎದ್ದಾಗ ಏನು ಮಾಡ್ತದೆ, ಒಂಥರ ಬೂದಿ ಕಲರ್ ಬಂದ್ಬಿಡ್ತದೆ. ಇಲ್ಲ ಐತೆ ನೋಡಿ, ಈ ಥರ ಇರ್ತದೆ. ಈಗ ಏನು ಮಾಡಲ್ಲ, ಅದು ಮುಟ್ಟಲ್ಲ. ಅಂದರೆ ಅದು ಒಂಥರ ಉಪವಾಸ ಬಂದಂಗೆ. ಉಪವಾಸ ಆ ಟೈಮಲ್ಲಿ ಉಪವಾಸ. ಅದು ಉಪವಾಸ ಬಿಟ್ಟು ಹೋದ್ರೆ ನೆಕ್ಸ್ಟ್ ಟೈಮ್ ಅದು ಉಳಕ್ಕೆ ಆರೋಗ್ಯವಾಗಿರ್ತದೆ ಅಂತಂದು ಹೋಗಿ ಏನು ತಿಂತಾನೆ ಕಂಟಿನ್ಯೂ ಮಾಡ್ಕೊಂಡ್ರೆ ಹುಳ ಕೆಟ್ಟಿರ್ತದೆ ಸ್ವಲ್ಪ. ಓಕೆ. ಅದು ಗ್ಯಾಪ್ ಕೊಟ್ಟು ಹೋದ್ರೆ ಅದು ನಾವು ಅದನ್ನ ಏನು ಕಟ್ಕೊಂಡಿದೀವಿ ಅಂದ್ರೆ ಜ್ವರಕ್ಕೆ ಹೋಗುತ್ತೆ. ಒಂದೇ ಫಸ್ಟ್ ಮೋಟು, ಸೆಕೆಂಡ್ ಮೋಟು, ಥರ್ಡ್ ಮೋಟು, ಫೋರ್ ಮೋಟು ಅಂತ ನಾವು ಹೇಳ್ತೀವಿ. ನಾವು ಇಲ್ಲಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಜ್ವರಕ್ಕೆ ಹೋಗೈತೆ ಅಂತ ಹೇಳ್ತೀವಿ. ಈ ಸಿಟಿಗಳೆಲ್ಲ ಫಸ್ಟ್ ಮೋಟು, ಸೆಕೆಂಡ್ ಮೋಟು ಅಂತ ಹೇಳ್ಕೊತಾರೆ. ಸಿಟಿಲೆಲ್ಲ ಹುಳ ಬೆಳೆಯಲ್ಲ. ಆದ್ರೂ ನಾವೇ ಈಗ ರೈತರಿಗೆ ಹೇಳ್ಬೇಕಾದ್ರೆ ಫಸ್ಟ್ ಮೋಟಲ್ ಇದೆ, ಸೆಕೆಂಡ್ ಮೋಟಲ್ ಇದೆ ಅಂತ ಹೇಳ್ತಾರೆ. ಓಕೆ. ಸೆಕೆಂಡ್ ಮೋಡು, ಸೆಕೆಂಡ್ ಮೋಟು, ಫಸ್ಟ್ ಮೋಟು, ಸೆಕೆಂಡ್ ಮೋಟು ಅಂತೀವಿ. ಓಕೆ, ಹಂಗಂತ ಹೇಳ್ತೀವಿ. ಅದನ್ನ ನಾವು ರೈತರು ಕೊಡ್ಬೇಕಾದ್ರೆ ಸೆಕೆಂಡ್ ಮೋಟಲ್ ಕೊಟ್ಬಿಡ್ತೀವಿ ಅವ್ರಿಗೆ. ಸೆಕೆಂಡ್ ಮೋಡಲ್ ಅವ್ರಿಗೆ ಕೊಟ್ಬಿಡ್ತೀವಿ ರೈತರಿಗೆ. ಸೆಕೆಂಡ್ ಮೋಟಲ್ ಇದೇ ತರ ಸ್ಟೇಜ್ ಬಂದು ಹೋಗತ್ತೆ. ಅದು ನಿಮಗೆ ಎಗ್ಗಾಗಿ ಬರುತ್ತೆ. ಎಗ್ ಬರ್ತದೆ. ಫಸ್ಟ್ ಮೋಟು, ಸೆಕೆಂಡ್ ಮೋಟು ಆದ್ಮೇಲೆ ಮೇಂಟೈನ್ ಮಾಡ್ತೀವಿ. ನೀವು ಮೇಂಟೈನ್ ಮಾಡಿಸಿ ಅದನ್ನ ಸರ್ ನಾವು ಮೇಂಟೈನ್ ಮಾಡ್ಬೇಕಾದ್ರೆ ತುಂಬಾ ಸೂಕ್ಷ್ಮತೆಯಿಂದ ಮಾಡ್ಬೇಕಿದೆ. ನಾನು ಅದು ಇದೆಲ್ಲ ಐತಲ್ಲ, ಅದು ಸಂಬಂಧಪಟ್ಟ ಹ್ಯೂಮಿಡಿಫೈಯರ್ ಅಂತ ಅದು, ಮತ್ತೆ ಇದು ಹೀಟ್, ಕರೆಂಟ್ ಹೀಟರ್. ಓಕೆ. ಇದು ಡಿಗ್ರಿ ಹೀಟರ್ ಬಂದು 25 ಇಂದ 20 ಫಸ್ಟ್ ಮೋಟ್ಗೆ ಬಂದು 26 ಇಂದ 30 ಗಂಟೆ ಕೊಡ್ತೀವಿ ಟೆಂಪರೇಚರ್. ಫಸ್ಟ್ ಮೋಟ್ ಅಂದ್ರೆ 3 ದಿನ, ಮೊದಲನೇ 3 ದಿನ ಈ ಸ್ಟೇಜ್ ಅಲ್ಲಿ ಇರುವಂತ ಮೊದಲನೇ 3 ದಿನ 30 ಗಂಟೆ ನಾವು ಟೆಂಪರೇಚರ್ ಕೊಡ್ತೀವಿ. ಓಕೆ. ಅದನ್ನ ಬಂದು ಹ್ಯೂಮಿಡಿಟಿ ಅಂದ್ರೆ ಪಾರ್ಕ್ ಟೈಪ್ ವಾಟರ್ ತರ ಬರ್ತದೆ. ಓಕೆ. ಅದನ್ನ ಏನ್ ಮಾಡ್ತೀವಿ ನಾವು 75 ಇಂದ ಫಸ್ಟ್ ಚಾಕಿ ಆದಿದ್ದೇನೆ 85 ಕೊಡ್ತೀವಿ. ಸೆಕೆಂಡ್ ಡೇ ಇಂದ ನಾವೇನ್ ಮಾಡ್ತೀವಿ 75 ಬಂದು ತಂದು ನಿಲ್ಸ್ಕೊತೀವಿ. ಯಾವಾಗಲೂ ಆ ವಾತಾವರಣ ಬಂದಿರಬೇಕು. ಯಾವಾಗಲೂ ಒಂದು ಆಂಬಿಯಂಟ್ ಟೆಂಪರೇಚರ್ ಇಲ್ಲಿ ಇರಬೇಕು. ಅದಿದ್ದಾಗ ಏನ್ ಮಾಡ್ತದೆ, ಸೊಪ್ಪು ಡ್ರೈ ಆಗಲ್ಲ. ಸೊಪ್ಪನ್ನ ನೀಟಾಗಿ ತಿನ್ನತ್ತೆ. ಓಕೆ. ಸೊಪ್ಪನ್ನ ನೀಟಾಗಿ ತಿನ್ನಾಗ ಏನ್ ಮಾಡ್ತಾರೆ, ಮರಿ ಆರೋಗ್ಯ ಬರ್ತದೆ. ಇದಾಗೆ ಇಮ್ಯುನಿಟಿ ಸಿಗತ್ತೆ, ಟೆಂಪರೇಚರ್ ಸಿಗತ್ತೆ. ಅವಾಗ ಹುಳ ಆರೋಗ್ಯ ಬೆಳೆಯುವವರೆಗೆ. ಫಸ್ಟ್ ಮೋಟ್ ಅಲ್ಲಿ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ರೋಗಗಳು ಅಂತ ಯಾವ್ದಾರು ಇದಾವ? ಬರ್ತದೆ ಸರ್, ರೋಗಗಳು ಬರ್ತದೆ. ಫಸ್ಟ್ ಮೋಟ್ ಅಷ್ಟೊಂದಾಗಿ ಇದು ಮಾಡಲ್ಲ. ಅದನ್ನ ಏನ್ ಮಾಡ್ತಾರೆ, ಇತ್ತೀಚೆಗೆ ಪೆಬ್ರಿನ್ ಅಂತ ಬೇರೆ ಬರ್ತಾ ಇದೆ. ಏನಂತ? ಪೆಬ್ರಿನ್ ರೋಗ ಅಂತ ಬರ್ತದೆ. ಈಗ ತುಂಬಾ ಕಾಡ್ತಾ ಇರೋದು ನಮ್ಮ ರೈತರಿಗೆ ಅದೊಂದೇ. ಅದು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಈಗ ನಮ್ಮ ಗೌರ್ಮೆಂಟ್ ಸೆಂಟರ್ ಚೆಕ್ ಮಾಡಿ ಅದನ್ನ ಮೊಟ್ಟೆ ಕೊಡ್ಬೇಕು ಅಂತ ಹೇಳ್ತಾ ಇದಾರೆ. ಕೆಲವೊಂದ್ರಲ್ಲಿ ಚೆಕ್ ಮಾಡಿ ಕೊಡ್ತಾ ಇದಾರೆ. ಆದ್ರೂ ಅದು ಯಾವ ಸ್ಟೇಜ್ ಅಲ್ಲಿ ಬರ್ತದೆ ಅಂತ ಗೊತ್ತಾಗಲ್ಲ ಕೆಲವರಿಗೆ. ಓಕೆ. ಅದು ಯಾವ ಸ್ಟೇಜ್ ಅಲ್ಲಿ ಬರ್ತದೆ ಇವಾಗ ಅಂದ್ರೆ ತುಂಬಾ ಸಣ್ಣದಾಗಿರೋದ್ರಿಂದ. ಆಮೇಲೆ ಸರ್ ಇದ್ರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ಪ್ರತಿಯೊಂದು ಬೆಳೆಗೂ ಇನ್ಶೂರೆನ್ಸ್ ಐತೆ. ಓಕೆ. ಪ್ರತಿಯೊಂದು ನಮ್ಮ ಕಬ್ಬು ಇನ್ಶೂರೆನ್ಸ್ ಐತೆ, ರಾಗಿ ಇನ್ಶೂರೆನ್ಸ್ ಇದೆ, ಭತ್ತಕ್ಕೆ ಇನ್ಶೂರೆನ್ಸ್ ಐತೆ, ಎಲ್ಲ ಬೆಳೆಗೆ ಇನ್ಶೂರೆನ್ಸ್. ಈ ಬೆಳೆಗೆ ಇನ್ಶೂರೆನ್ಸ್ ಯಾರು ಕೊಟ್ಟಿಲ್ಲ. ಈ ಬೆಳೆಗೆ ಇನ್ಶೂರೆನ್ಸ್ ಇಲ್ಲ. ಇನ್ಶೂರೆನ್ಸ್ ಮಾಡೇ ಇಲ್ಲ. ಯಾವ ಹಂತದಲ್ಲಿ ಬೇಕೋ ರೋಗ ಆಡುತ್ತೆ. ರೋಗ ದಾಟಿ ಇದು ಹುಳ ಹಣ್ಣಾಗ್ಬೇಕು. ನಮ್ಗೆ ನಮ್ಮ ರೈತರಿಗೆ ತುಂಬಾ ಕಷ್ಟ ಇದೆ. ಇಲ್ಲಿ ರೇಷ್ಮೆ ಮಂಡಳಿ ಅದು ಇದು ಅಂತ ಸುಮಾರು ಇದಾವಲ್ಲ, ಯಾವತ್ತು ಅದನ್ನ ಇದನ್ನ ಮಾಡ್ಬೇಕು ಅಂತ ಯೋಚನೆ ಮಾಡ್ಲಿಲ್ವಾ ಯಾರು? ಇಲ್ಲ ಸರ್, ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ವಿಜ್ಞಾನಿಗಳು. ಇದ್ರ ಬಗ್ಗೆ ತುಂಬಾ ಮಾಡ್ತಾ ಇದ್ದಾರೆ. ಇನ್ನೂ ಅದು ಪರಿಪೂರ್ಣವಾಗಿ ಇನ್ನೂ ಮಾಡಕ್ಕಾಗ್ಲಿಲ್ಲ. ಈ ಒಂದು ರೂಮಲ್ಲಿ ಎಷ್ಟು ನಾವು ಇಡ್ಬೋದು, ಚಾಕಿ ಮಾಡ್ಬೋದು? ಸರ್ ನಾನು ಈ ರೂಮಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 5,000 ಮಾಡ್ಬೋದು ಅಷ್ಟೇ. 5,000 ಹುಳನ ನಾನು ಕೊಡ್ಬೋದು. 5,000 ಹುಳ ಅಂದ್ರೆ ಮೊಟ್ಟೆ ಲೆಕ್ಕ. 5,000 ಚಾಕಿ ನಾನು ಮಾಡಿ ಕೊಡ್ತೇನೆ. ಈಗ ನಾ ಒಂದು ತಟ್ಟೆಯಲ್ಲಿ ನೀವು 25 ಅಂತ ಹೇಳಿದ್ರಲ್ಲ, 25 ಲೆಕ್ಕದಲ್ಲಿ 5,000. 25 ಲೆಕ್ಕದಲ್ಲಿ 5,000 ಈ ಮನೇಲಿ ಮಾಡ್ಬೋದು. ಸೆಕೆಂಡ್ ಮೋಟಿಂದ ಎದ್ದಿದೆ, ಇದು ನೀಟಾಗಿ ಕಾಣುತ್ತೆ. ಇಲ್ಲಿ ಇದಕ್ಕೆ ಸೊಪ್ಪು ಕೊಡ್ಬೇಕೀಗ. ನೆನ್ನೆ ಇಷ್ಟದಲ್ಲಿ ಸುಣ್ಣ ಕೊಟ್ಟಿದ್ದೀನಿ ನಾನು. ಈಗ ಆಲ್ರೆಡಿ ಎಲ್ಲ ಎದ್ದೈತೆ ನೀಟಾಗಿ. ನೋಡಿ, ಇದು ಎದ್ದಿರು ಕೂಡ ನೀಟಾಗಿ ತಲೆ ಆಡ್ತಾ ಇರ್ತದೆ. ಇದಕ್ಕೆ ನಾನು ಸೊಪ್ಪು ಕೊಡಬೇಕು. ಇದೀಗ ಎಷ್ಟನೇ ದಿನದಿದು? ಇದು 6, 7, 8ನೇ ದಿನ. ಇದು 8ನೇ ದಿನ. ಹೌದು. ನಿಮ್ಮಿಂದ ಹೊರಗಡೆ ಎಷ್ಟನೇ ದಿನಕ್ಕೆ ಹೋಗುತ್ತೆ? ನಮ್ಮಿಂದ 7 ದಿನಕ್ಕೆ 7ನೇ ದಿನ ಕೊಟ್ಬಿಡ್ತೀವಿ. ಅಂದ್ರೆ ಇದು ಆಲ್ಮೋಸ್ಟ್ ಈಗ ರೆಡಿ ಆಗಿದೆ. ನಾನು ಕೊಟ್ಟಿದ್ದೀನಿ, ಸ್ವಲ್ಪ ಸಾಯಂಕಾಲ ಕೊಡ್ಬೇಕಾದ್ರೆ ಇಟ್ಕೊಂಡಿದ್ದೀನಿ. ಇನ್ನೂ ಡಿಸ್ಪ್ಯಾಚ್ ಮಾಡಿಲ್ಲ. ಇದೀಗ ಆಲ್ಮೋಸ್ಟ್ ರೆಡಿ ಆಗಿದೆ. ಡಿಸ್ಪ್ಯಾಚ್ ರೆಡಿ ಇದೆ. ಈ ಹಂತದಲ್ಲೂ ನೀವು ಈ ಇಪ್ನೇರಳೆ ಸೊಪ್ಪನ್ನ ಚಾಪ್ ಮಾಡೇ ಕೊಡ್ತೀರಾ? ಹೌದು, ಈ ಹಂತದಲ್ಲಿ ನಾವು ಕಟ್ ಮಾಡೇ ಕೊಡಬೇಕು.
ಇದು ರೈತರ ಮನೆಗೆ ಹೋದ್ರೆ ಮಾತ್ರ ನಮ್ಮ ರೈತರು ಕಡ್ಡಿನ ಕಟ್ ಮಾಡ್ಕೊಂಡು ಬಂದು ಇದಕ್ಕೆ ಹಾಕ್ತಾರೆ ನೀವು. ಡೈರೆಕ್ಟ್ ಆಗಿ ಹಾಕ್ತಾರೆ. ನಮ್ದು ರೇಕ್ಗಳು ತುಂಬಾ ಚಿಕ್ಕದಾಗಿರೋದು. ದೊಡ್ಡ ದೊಡ್ಡ ರೇಕ್ಗಳು ಇರ್ತವೆ, ಅವ್ರಿಗೆ ಹಾಕಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಾವು ಹುಳ ಆರ್ಡರ್ ಮಾಡಿದಾಗ ಕೊಡ್ಬೇಕಲ್ಲ, ಆಗ ಇದರಿಂದ ನಾವು ರೋಲ್ ಮಾಡಿ ಕೊಡಕ್ಕಾಗಲ್ಲ, ಅದಕ್ಕೆ ನಾವು ಕಟ್ ಮಾಡಿ ಹಾಕ್ತೀವಿ. ಇಲ್ಲಿಂದ ರೈತರಿಗೆ ಕೊಡ್ಬೇಕಾದ್ರೆ ಯಾವ ರೇಟಲ್ಲಿ ಹೆಂಗ್ ಕೊಡ್ತೀರಾ ಸರ್? ಇದನ್ನ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಮ ಖರ್ಚು ವೆಚ್ಚಕ್ಕೆ ತಕ್ಕಂತೆ, ಈಗ ನಾನು ಮೊಟ್ಟೆಗೆ ಒಂದು ರೇಟ್ ಒಂದು ಫಿಕ್ಸ್ ಮಾಡಿರ್ತಾರೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ನಾವು ಲೆಕ್ಕಾಚಾರ ಹಾಕ್ತೀವಿ. ಮೊಟ್ಟೆ ನಿಮಗೆ ಎಷ್ಟರಲ್ಲಿ ಸಿಗುತ್ತೆ ಸರ್? ಸರ್ ಮೊಟ್ಟೆ ಬಿತ್ತನೆ ಗೆರೆಗಳಿಗೆ ಏನ್ ರೇಟ್ ಸಿಗುತ್ತೆ ಆ ಲೆಕ್ಕಾಚಾರ ನಮ್ಮ ಮೊಟ್ಟೆ ಕೊಡ್ತಾರೆ. ಓಕೆ. ಬಿತ್ತನೆ ಡಿಮ್ಯಾಂಡ್ ಆಯ್ತು ಅಂದಾಗ ನಮ್ಮ ಹತ್ರ ಯಾವ್ದೋ ಒಂದು ವಸ್ತುಗಳು ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ವೇರಿ ಆಗ್ತಾ ಇರುತ್ತೆ. ತುಂಬಾ ಯಾವಾಗ್ಲೂ ವೇರಿ ಆಗ್ತದೆ, ಯಾವಾಗ್ಲೂ ವೇರಿ ಆಗ್ತಿರುತ್ತೆ. ಇಷ್ಟೇ ಇಲ್ಲ. ಈಗ ನಾವು ಇದು ಬಂದು 4,800 5,000 ಹುಳ ಕೊಡ್ತಿದ್ದೀನಿ. ಒಂದು 100 ಮೊಟ್ಟೆನ 5,000 ಕೊಡ್ತೀವಿ. 100 ಮೊಟ್ಟೆನ 100 ಮೊಟ್ಟೆ ಅಂತ ಹೇಳಿದ್ರೆ 4 ತಟ್ಟೆ. 4 ತಟ್ಟೆ ಇರಲಿ. ಓಕೆ. 4 ತಟ್ಟೆ ಕರೆಕ್ಟ್. 5,000 ಕೊಡ್ತಿದ್ದೀನಿ. ಅಂದ್ರೆ ಈ ಒಂದು ಉದ್ಯಮ ಮೊದಲು ರೈತರು ಎಲ್ಲರೂ ಅವರೇ ಮಾಡ್ಕೊಳ್ತಾ ಇದ್ರು. ಅವರೇ ಮಾಡ್ಕೊಳ್ತಿದ್ರು. ಈಗ ಹೆಂಗಾಗಿದೆ ಅಂದ್ರೆ ಅಷ್ಟೊಂದು ಟೈಮ್ ಇಲ್ಲ. ಬ್ಯಾಚ್ ಹುಳ ಮಾಡ್ತಾ ಇರ್ತಾರೆ. ಈಗ ಬಿಸ್ನೆಸ್ ಆಗಿರೋದ್ರಿಂದ ಸರ್, ಈಗ 100 ಮೊಟ್ಟೆ ಮಾಡಿದ್ರು ನಮ್ಮ ರೈತನಿಗೆ ಇವತ್ತು ಒಂದು ಅವರೇಜ್ ಒಂದು ಮಿನಿಮಮ್ 500 ರೂಪಾಯಿ ರೇಟ್ ಇದೆ. 100 ಮೊಟ್ಟೆಗೆ ನಮ್ಮ ರೈತ ಇವತ್ತು ಕಡಿಮೆ ಅಂತಂದ್ರೆ 100 ಕೆಜಿ ಹುಳ ಬೆಳೀತಿದ್ದಾನೆ, 100 ಕೆಜಿ ಹುಳ ಬೆಳೀತಿದ್ದಾನೆ, 50,000 ದುಡ್ಡು ತಗೊಳ್ತಾನೆ. 500 ರೂಪಾಯಿ ಲೆಕ್ಕದಲ್ಲಿ 500 ರೂಪಾಯಿ ಲೆಕ್ಕದಲ್ಲಿ 100 ಕೆಜಿಗೆ 1 ಕೆಜಿ 100 ಕೆಜಿ 50,000 ದುಡ್ಡು ತಗೊಳ್ತಾರೆ. ಗೌಡ್ರೆ, ನೀವು ಎಷ್ಟು ವರ್ಷದಿಂದ ಈ ಒಂದು ಕೃಷಿಲಿ ತೊಡಗಿಸ್ಕೊಂಡಿದ್ದೀರಾ? ಸರ್, ನಾನು ಚಿಕ್ಕದ್ರಿಂದ ನಮ್ಮ ತಂದೆಯವರೆಲ್ಲ ಹುಳ ಬೆಳೀತಿದ್ರು. ಓಕೆ. ಅವಾಗ ಈ CLC ಎಲ್ಲ ಇದ್ದಿರಲಿಲ್ಲ. ನಾನು ಇದು ಬಿಸ್ನೆಸ್ ಸ್ವಲ್ಪ ತರ ಎಲ್ಲ ಇದು ಮಾಡಿದ್ರಲ್ಲ, ಆಗ ನಾನೊಂದು 7 years ಆಯ್ತು, ಒಂದು 7 ವರ್ಷ ಆಗುತ್ತೆ. 7 ವರ್ಷದಿಂದ ಈ ಉದ್ಯಮ ಮಾಡ್ಕೊಳ್ತೇವೆ. ಅಂದ್ರೆ ಈಗ ರೇಷ್ಮೆ ಬೆಳೆ ಒಂದು 20-25 ದಿನ 30 ದಿನ ಹಿಂಗ್ ಕೌಂಟ್ ಮಾಡ್ಕೊಂಡ್ರೆ ನಿಮ್ದು 7 ದಿನದ ಒಂದು ಕೆಲಸ. 7 ದಿನದಲ್ಲಿ ನೀವು ಇದು ಮಾಡ್ಕೊಳ್ತಾ ಇರ್ತೀರಾ. ಇದು ಬ್ಯಾಚ್ ಹೋಗಿದ್ದ ತಕ್ಷಣ ಇನ್ನೊಂದ್ಸರಿ ಮತ್ತೆ ನಿಮಗೆ ಮೊಟ್ಟೆ ಬರುತ್ತೆ, ಮೊಟ್ಟೆಯಿಂದ ಇದು ಮಾಡ್ತೀರಾ. ಇದರಲ್ಲಿ ನೀವು ಹಳದಿನ ಯೂಸ್ ಮಾಡ್ತೀರಾ ಅಥವಾ ಬಿಳಿ ದಿನ? ಸರ್, ಎರಡನ್ನೂ ನಾನು ಮಾಡ್ತಿದ್ದೀನಿ. ಎರಡನ್ನೂ ಮಾಡ್ತಾ ಇದ್ದೀರಾ? ಮತ್ತೆ ಇದು ಎರಡು ಮಾಡ್ತೀವಿ. CSR ಅಂತಾರೆ ವೈಟ್ ಬಂದು, CB ಬಂದು CB ಗೋಲ್ಡ್ ಅಂತಾರೆ. CB ಗೋಲ್ಡ್ ಹಳದಿ ಗೋಲ್ಡ್ CB ಗೋಲ್ಡ್ ಅಂತಾರೆ. ಅದಕ್ಕೆ ಇನ್ನೂ 2-3 ಹೆಸರು ಐತೆ. ಓಕೆ. ಹಾಗಾಗಿ ವೈಟ್ ಬಂದು CSR ಅಂತೀವಿ ನಾವು, ಇದು ಬಂದು CB ಗೋಲ್ಡ್ ಅಂತೀವಿ. ಈಗ ನಮ್ಮ ಭಾಗದಲ್ಲಿ CB ಗೋಲ್ಡ್ ಇರೋದು, CB ಗೋಲ್ಡ್ ಕೂಡ ಇರೋದು. ಕನಕಪುರ ಭಾಗ, ನಮ್ಮ ಮಂಡ್ಯ ಭಾಗದಲ್ಲೆಲ್ಲ CB ಗೋಲ್ಡ್ ಇರೋದು. ಇನ್ನು ಆ ಕಡೆ ಹಾವೇರಿ ಕಡೆ ಮಾತ್ರ ಜಾಸ್ತಿ ತುಂಬಾ ಬೆಳೀತಿರೋದು CSR ವೈಟ್. 2ನೇ ಹಂತದಲ್ಲೇ ಜಾಸ್ತಿ ರೋಣದ ಇದಿರೋದು. ಜ್ವರಕ್ಕೆ ಹೋಗತ್ತೆ ಅಂತೀವಲ್ಲ, ಅದರಿಂದ ಊಜಿನ ತುಂಬಾ ಇದು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಇದು ಸ್ಮೆಲ್ಗೆ ಎಲ್ಲಿದ್ರು ಊಜಿನ ಇದು ಜಾಸ್ತಿ ಎಳಿತಿದೆ. ಅದನ್ನ ನಾವೆಲ್ಲ ಅವಾಯ್ಡ್ ಆಗೋಂಗೆ ಸುತ್ತ ಮನೆಗೆಲ್ಲ ಮೆಸ್ ಮಾಡಿ ಹೊರಗಡೆ ಬರ್ಬೇಕಾದ್ರೆ ಡೋರ್ಗಳ ಲಾಕ್ ಮಾಡಿ ನೀಟಾಗಿ ನಾವು ಬರಬೇಕು. ನೀವು ಇಲ್ಲಿಂದ ರೈತರಿಗೆ ಕೊಡ್ಬೇಕಾದ್ರೆ ನೀವು ಅದನ್ನು ನೋಡ್ಕೊಂಡೇ ಕೊಡ್ಬೇಕಾಗತ್ತೆ. ಹೌದು, ನಾವೆಲ್ಲ ಟ್ರೇಸ್ ಹಾಕಿ ಹೋಗ್ತೀವಿ. ಆ ಹೊರಗಡೆ ಎತ್ತುವಾಗ ಅವ್ರ ಮನೆಗೆ ಹೋಗಕ್ಕೆ ಅವರೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಹೌದು, ಪ್ರತಿಯೊಂದು ಒಂದು ಈ ನಮ್ಗೆ ತುಂಬಾ CSR ಬಂದದ ತುಂಬಾ ಊಜಿನ ಅವಾಯ್ಡ್ ಮಾಡೋಕೆ ತುಂಬಾ ಕಷ್ಟ ಪಡ್ತಾರೆ ನಮ್ಮ ರೈತರು. ರೈತರಿಗೆ ಊಜಿ ಹೊಡೆದ್ರೆ ಬೆಳೆ ನಷ್ಟನೇ 100%. ಬೇರೆ ತರ ರೋಗ ಬಂದ್ರೆ ಅವನೇನ್ ಮಾಡ್ತಾರೆ, ಬೇರೆ ರೋಗ ಬಂದ್ರೆ ಅಂತ 2ನೇ ಹಂತ 3ನೇ ಹಂತದಲ್ಲಿ ಬಿಸಾಕ್ಬಿಟ್ಟು ಸೊಪ್ಪು ಉಳ್ಕೊಂಡಿರ್ತದೆ ನಮ್ಗೆ, ಬೇರೆ ಮತ್ತೆ ಮಡಕಂಡ್ ಕಟ್ತಾನೆ. ಹುಳ ಊಜಿ ಹೊಡೆದ್ರೆ ಏನ್ ಮಾಡ್ತದೆ ಲಾಸ್ಟ್ ಗಂಟು ಗೊತ್ತಾಗಲ್ಲ ಅವ್ನಿಗೆ. ಹುಳ ಏನ್ ಮಾಡ್ತದೆ, ಸೊಪ್ಪಿನ ಫುಲ್ ಖಾಲಿ ಮಾಡುತ್ತೆ, ಗೂಡು ಕಟ್ಟೋದಿಲ್ಲ. ಆವಾಗ ತುಂಬಾ ನಷ್ಟ ಆಗುತ್ತೆ. ನೀವು ಇಲ್ಲಿಂದ ಎಲ್ಲಿ ತನಕ ನೀವು ಸಪ್ಲೈ ಮಾಡ್ತೀರಾ? ಈ ದೇವಿಪುರದಿಂದ ಎಲ್ಲಿ ತನಕ ನೀವು ಮ್ಯಾಕ್ಸಿಮಮ್? ದೇವಿಪುರದಿಂದ ನಾನು ಇವಾಗ ಹಾವೇರಿ ತನಕ ಕೊಡ್ತೇನೆ. ಹಾವೇರಿ? ಹೌದು, ಹಾವೇರಿ ತನಕ ಕೊಡ್ತೇನೆ. ಹಾವೇರಿ ಹೇಗೆ ಕಳಿಸ್ತೀರಾ? ಹಾವೇರಿ ಟ್ರಾನ್ಸ್ಫರಿಂಗ್ ಎಲ್ಲ ಗಾಡಿಗಳು ಇಟ್ಕೊಂಡಿದ್ದೀವಿ. ವೆಹಿಕಲ್ ನಾವು ಹಾಕಿ ಇಷ್ಟು ದಿನಕ್ಕೆ ಬರ್ತದೆ ಅಂತ ಅವ್ರಿಗೆ ಇದು ಮಾಡ್ಕೊಂಡಿರ್ತೀವಿ. ಬುಕಿಂಗ್ ಫೋನ್ ಸರ್ಕಾರದಿಂದ ಈ ಒಂದು ಸೆಟಪ್ಪಿಗೆ ಈಗ ರೇಷ್ಮೆಗೆ ಸುಮಾರು ಹೆಲ್ಪ್ ಮಾಡ್ತಿದ್ದಾರೆ. ಈ ರೀತಿ ಸೆಟಪ್ಪಿಗೆ ಏನಾದರೂ ಹೆಲ್ಪ್ ಬೇಕು ಅಂತ ನಿಮಗೆ ಅನ್ಸುತ್ತಾ? ಸರ್, ಬೇಕು ಸರ್. ನಮ್ಮ ರೈತರುಗಳಿಗೂ ಕೂಡ ತುಂಬ ಈಗ ರೇಷ್ಮೆ ಬೆಳೆಗೆ ತುಂಬಾ ಅನುದಾನ. ಆಲ್ರೆಡಿ ಮನೆ ಕಟ್ಟಬೇಕಾದ್ರೆ 3 ಲಕ್ಷ ಅಂತ ಸಬ್ಸಿಡಿ ಅಮೌಂಟ್ ಬಿಡುಗಡೆ ಮಾಡ್ತಾ ಇದ್ದಾರೆ. 3 ಲಕ್ಷ. ಓಕೆ. 55 × 23 ಅವರು ಸರ್ಕಾರದಿಂದ ಅನುದಾನ. ಅದು ಮತ್ತೆ ನಾವು ರಿಟರ್ನ್ ಕಟ್ಟುವಂಗಿಲ್ಲ, ಕೊಡ್ತಾ ಇದ್ದಾರೆ. ನಮಗೆ ಈ ಸಲಕರಣೆಗಳ ಕೆಲಸ ಅವರು ಈ ವ್ಯವಸ್ಥೆಗಳು ಮಾಡ್ಕೊಡ್ತಾರೆ ರೈತರುಗಳಿಗೆ. ಇದೆಲ್ಲ ಏನು ಮಂಡಳಿಯಿಂದ ಸಿಗುತ್ತಾ ಹೆಂಗೆ? ರೇಷ್ಮೆ ಇಲಾಖೆಯಿಂದನೇ ಸಿಗುತ್ತೆ. ಕೊಡ್ತಾ ಇರೋದು ಸರ್ಕಾರದಿಂದನೇ ಅನುದಾನ ಕೊಡ್ತಾ ಇದ್ದಾರೆ. ಇದು ನಮ್ಮ ಚಾಕಿ ಸೆಂಟ್ರ್ ಬಿಸ್ನೆಸ್ ಆದವ್ರಿಗೆ ಅದಕ್ಕೆ ಬೇರೆ ಬಿಟ್ಟಿದ್ದಾರೆ ಸ್ಕೀಮು. ಓಕೆ. ನಮ್ಮ ಇದೇ ಬೇರೆ ಅದೇ ಬೇರೆ ಬಿಟ್ಟಿದಾರಲ್ವಾ, ಇದಕ್ಕೆ ಬೇರೆ ಬಿಟ್ಟಿದ್ದಾರೆ. 9 ಲಕ್ಷ ಅನುದಾನ ಬಿಟ್ಟಿದಾರಂತೆ ಚಾಕಿ ಸೆಂಟ್ರಿಗೆ. ಲೈಸೆನ್ಸ್ ಹೋಲ್ಡರ್ ಇರಬೇಕು. ಇದಕ್ಕೆ ಲೈಸೆನ್ಸ್ ಬೇರೆ ಐತೆ. ಇದಕ್ಕೊಂದು ಸಪರೇಟ್ ಲೈಸೆನ್ಸ್ ಇದೆ. ಓಕೆ. ಲೈಸೆನ್ಸ್ ಬೇರೆ ಐತೆ. ಅದು ಎಲ್ಲಿಂದ ಮಾಡಿಸ್ಬೇಕು? ಕೃಷಿ ಇಲಾಖೆಯಿಂದನಾ ಅಥವಾ ಮೈಸೂರಲ್ಲಿ ಐತೆ ಟ್ರೈನಿಂಗ್ ಸೆಂಟರ್ ಐತೆ. ಟ್ರೈನಿಂಗ್ ಸೆಂಟರ್ ಅಲ್ಲಿ ನಾವು ಕಲ್ತಿ ಅಲ್ಲಿ 3 ತಿಂಗಳ ಟ್ರೈನಿಂಗ್ ಮಾಡಿಸ್ತಾರೆ. ರೇಷ್ಮೆ ಮಳಿನ ಯಾವ್ದಾದ್ರು ಸಾಕಣೆ ಮಾಡ್ಕೊಂಡು ಅದನ್ನ ಮಾಡಾದ್ಮೇಲೆ ಅವ್ರು ಕನ್ಸಿಡರ್ ಮಾಡಿ ಆಮೇಲೆ ನಮ್ಗೆ ಇದನ್ನ ಸರ್ಟಿಫಿಕೇಟ್ ಕೊಡ್ತಾರೆ.
ಸ್ನೇಹಿತರೆ, ಇವತ್ತು ನಾವು ದೇವಿಪುರದ ಹನುಮಯ್ಯ ಅವರ ಇದರಲ್ಲಿದ್ದೀವಿ. ಹೆಸರು ಒಟ್ಟಮಮ್ಮಗೌಡ. 2ನೇ ಸ್ಟೇಜಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನಾವು ನೋಡೋಣ ಹನುಮಯ್ಯ ಫಾರ್ಮಲ್ಲಿ. ಬನ್ನಿ, ನೀವು ಹೇಳ್ತಾ ಹೋಗಿ ಏನೇನಾಯ್ತದೆ ಅಂತೇಳಿ. ಕೆಳಗಡೆ ಬಿದ್ದೈತೆ ಇಲ್ಲಿ ಹಾಲು ಬಂದವಲ್ಲ, ಅದು ಹಾಲು ಬಂದವ ಅದು. ಹಾಲು ಸುಣ್ಕಟ್ಟು ಹಾ ಹಾಲು ಒಂಥರ ತೊಂಡೆ ಹಂಗೆ ಬರ್ತದೆ ಪಾಟ್ಗೆ. ಹಾ 3 ಐಟಮ್ ಬರ್ತವೆ ಎಲ್ಲಿ ಬೆಳೆಯಿಂದ. ಅದಕ್ಕೆ ಆಚೆ ಮೊದಲು ಏನೂ ಇರಲಿಲ್ಲ. ಅದಕ್ಕಿಂತ ಮೊದಲೇ ಏನೂ ಇರಲಿಲ್ಲ. ಅದೀಗ ಹಾಲು ಬಂದಿರೋದು ಅದು. ಈ ಹಾಲು ಬಂದು ಹಿಂಗೆ ಕೆಳಕ್ಕೆ ಬಿದ್ದೈತೆ. ಅದು ವೇಸ್ಟ್ ಅಲ್ವಾ ಅದು? ಎಷ್ಟು ಏನು ಮಾಡೋಲ್ಲ, ಇದು ಬಿಸಾಕ್ಬೇಕು ಆಚೆ. ಬಿಸಾಕ್ಬೇಕು. ಇದು ಹಾಲು ಅಂದರೆ ಪರವೂ ಇಲ್ಲ, ಏನೂ ಇಲ್ಲ. ಇದು ನಾವು ಫಸ್ಟ್ ನಮ್ಗೆ ಬರೋದೇ ಮರಿ ಚಾಕಿ ಸೆಂಟ್ರಿಂದ. ಚಾಕಿ ಸೆಂಟ್ರಿಂದ ನಿಮಗೆ 7-8 ದಿವಸ ನಿಮಗೆ ಬರುತ್ತೆ. ನಮಗೆ ಬರುತ್ತೆ. ಅದನ್ನ ನಾವು ಇಲ್ಲಿ ತಂದು ನೀಟಾಗಿ ಎಲ್ಲ ರೆಡಿ ಮಾಡಿರ್ಬೇಕು. ಔಷಧಿ ಎಲ್ಲ ಹೊಡೆದು ಸ್ಪ್ರೇ ಎಲ್ಲ ಮಾಡಿ. ಏನೇನು ಔಷಧಿ ಹೊಡಿತೀರಾ? ಅದಕ್ಕೆಲ್ಲ ಕೆಲವೊಂದು ಕೆಮಿಕಲ್ ಇದೆ. ದ್ರಾವಕ ಮತ್ತೆ ಫಾರ್ಮಲಿನ್ ಅಂತ ಎಲ್ಲ ಬರುತ್ತೆ. ಅದನ್ನೆಲ್ಲ ಹೊಡೆದು ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದು, ಸೊಳ್ಳೆ ಪರ್ದೆ ಎಲ್ಲ ಬಿಟ್ಟು ಪೇಪರ್ ಎಲ್ಲ ಹಾಸ್ಕೊಂಡಿದ್ದು ಇಲ್ಲಿ ತಂದು ಮರಿ ಮೇಯಿಸಿದ್ರೆ ಅದು 5 ದಿವ್ಸಕ್ಕೊಂದ್ಸರಿ ಜ್ವರಕ್ಕೆ ಹೋಯ್ತಿರುತ್ತೆ. ಈ ಹಂತದಲ್ಲೂ ನಿಮಗೆ ಸೂಜಿ ಬರ್ತದಲ್ಲ? ಈ ಹಂತದಲ್ಲಿ ಅದು ಚುಚ್ಚಲ್ಲ. ಅದೇನೇ ಇದ್ರು ಚಿಕ್ಕ ಮರಿಲೇ ಚುಚ್ಚೋದು. ಈ ಹಂತದಲ್ಲಿ ಚುಚ್ಚಿದ್ರೆ ಅದು ಸುಮಾರು ಅದು ಲಾರ್ವಾ ಆಗೋಷ್ಟರಲ್ಲಿ ಅದಕ್ಕೂ ಟೈಮ್ ಇದೆ. 5-6 ದಿನ ಏನೋ ಟೈಮ್ ಇದೆ, ಒಂದಷ್ಟು ದಿನ ಟೈಮ್ ಅಂತಿದೆ. ಅದು ಆ ಟೈಮಲ್ಲಿ ಅದು ಮೊಟ್ಟೆ ಈಚಿಗೆ ಬರೋದು. ಅದು ಹೌದು. ಅದು ಚಿಕ್ಕ ಮರಿ ಹಣ್ಣಿಗೆ ಬಂದಿರುತ್ತಲ್ಲ ಇದು, ಆ ಟೈಮಲ್ಲಿ ಜ್ವರಕ್ಕೆ ಕೂರೋ ಟೈಮಲ್ಲೇ ಜಾಸ್ತಿ ಹೊಡಿತವೆ ನೋಡೋಣ. 5 ದಿವ್ಸಕ್ಕೊಂದ್ಸರಿ ಜ್ವರಕ್ಕೆ ಹೋಗುತ್ತೆ ಇದು ಮರಿ. ಅಲ್ಲಿಂದ ನಾವು ತಂದ್ ಮರಿ ನಮ್ಗೆ ಅಲ್ಲೆಲ್ಲ 2 ದಿನನೂ ಕೊಡ್ತಾರೆ, 1ನೇ ಜ್ವರದ ಮರಿನೂ ಕೊಡ್ತಾರೆ. ಅದನ್ನ ಇಲ್ಲಿ ತಂದ್ಮೇಲೆ ನಾವು 5 ದಿನಕ್ಕೊಮ್ಮೆ ಜ್ವರ ಆದ್ಮೇಲೆ ಮತ್ತೆ ಜಾಸ್ತಿ ಆದಂಗೆ ದಪ್ಪ ಆಗ್ತಾರ ಇದನ್ನೆಲ್ಲ ಜಾಸ್ತಿ ಮಾಡ್ತಿರ್ತೀವಿ. ಅಲ್ಲಿಂದ 1ರಿಂದ ಕೆಳಗಡೆ ಎದಾಕೊಂಡು ಅದೇ ತರ ಸೊಪ್ಪು ಜಾಸ್ತಿ ತಗೋತಿರುತ್ತೆ ಇದು ಮೇಯಕ್ಕೆ. ಆ ಥರ ಹೆಚ್ಚಿಸ್ಕೊಂಬಂದ 5 ದಿನಕ್ಕೊಂದ್ಸರಿ ಮೇವಾದ್ರೆ ಅಲ್ಲಿಗೆ ಒಂದು 15 ದಿವಸ ಅಷ್ಟರಲ್ಲಿ 4ರಿಂದ ಎದ್ದಿರುತ್ತೀವಿ. 4 ಜ್ವರದಿಂದ ಎದ್ದು ಮತ್ತೆ 5ನೇ ಸ್ಟೇಜ್ ಇದು ಬಂದು ಹಣ್ಣಾಗುವಂಥದ್ದು. ಇದು 5ನೇ ಸ್ಟೇಜ್. 5ನೇ ಸ್ಟೇಜ್ 4 ಜ್ವರ ಆದ್ಮೇಲೆ ಮತ್ತೆ 5 ಸೊಪ್ಪು 6 ಸೊಪ್ಪು ಎಲ್ಲ 5ನೇದ್ರಲ್ಲೇ ಇದೆ. ಎಲ್ಲ 5ನೇ ಸ್ಟೇಜ್ ಇದೆ. 4ನೇ ಜ್ವರದವರೆಗೂ ಇದ್ದು ಆಮೇಲೆ 5 ದಿನ 6 ದಿನ ತುಂಬಿದ್ಮೇಲೆ ಇದು 5ನೇ ಸ್ಟೇಜ್ ಹಣ್ಣಾಗುವಂಥದ್ದು. ಇದು ಇವಾಗ ಗೂಡು ಕಟ್ಟಕ್ಕೆ ರೆಡಿ ಆಗಿರುವಂತ ಹುಳುಗಳು ಇವು. ಈ ಹಂತದಲ್ಲಿ ಯಾವ್ದಾದ್ರು ರೋಗಗಳು ಅವು ಇವು ಅದ್ರ ಬಗ್ಗೆ ಹೇಳ್ತೀರಾ? ಈ ಹಂತದಲ್ಲಿ ಬರುವಂತ ರೋಗ ಅಂತಂದ್ರೆ ಕೆಂಚು ಮತ್ತೆ ಸುಣ್ಕಟ್ಟು ಅಂತ ಬರುತ್ತೆ ಚಳಿಗಾಲದಲ್ಲಿ. ಅದು ಫುಲ್ ಕಲ್ ತರ ಆಗ್ಬಿಟ್ಟಿರುತ್ತೆ. ಮುರಿದ್ರೆ ಹಿಂಗ್ ಕಟ್ ಆಗುತ್ತೆ ಹುಳಗಳು. ಬಟ್ ಜೀವಂತವಾಗಿರ್ತವೆ? ಇಲ್ಲ ಸತ್ತೋಗಿರುತ್ತೆ. ಕಲ್ಲಾಗಿರುತ್ತೆ, ಗಟ್ಟಿಗಾಗಿರುತ್ತೆ. ಚಳಿಗಾಲದಲ್ಲಿ ಮಾತ್ರ ಆ ರೋಗ ಬರೋದು ಸುಣ್ಕಟ್ಟು ಅಂತ. ಅದ್ ಬಿಟ್ರೆ ಪುಡಿ ಹುಳ ಸೊಪ್ಪು ಮೇದಿರುವಂತದ್ದು, ನೀರ್ ಸೊಪ್ಪು ಮೇದಿರುವಂತವು ಅದೆಲ್ಲ ಹಾಲು ತೊಂಡೆ ಆ ತರದ್ದು. ಅದು ಹಾಲು ಈ ಸುಣ್ಕಟ್ಟು ರೋಗ ಈ ತರದಲ್ಲಿ ಈ ಸ್ಟೇಜ್ ಅಲ್ಲಿ ಬರ್ತವೆ. ಚಿಕ್ಕ ಮರಿಯಲ್ಲೂ ಬರ್ತವೆ. ಹಾಲು ಅಂದ್ರೆ ಅದೇನು? ಅದು ಒಳಗಡೆ ಅದಕ್ಕೆ ಬೇರೆ ಇದೆ. ಆಲ್ಬಾ ಮೋರಿಸ್ ಅನ್ನೋ ಒಂದು ಕಾಯಿಲೆ ಅದು. ಅದು ಆ ಇದರಿಂದ ಜೀವಿಯಿಂದಲೇ ಬರುವಂತದ್ದು. ಅದು ಆಲ್ಬಾ ಮೋರಿಸ್ ಅನ್ನೋ ಇದರಿಂದ ಬರ್ತದೆ. ಸೆರಿಕಲ್ಚರ್ ಅಲ್ಲಿ ಅದು ಹೇಳ್ತಾರೆ. ಅದರಿಂದ ಬರುವಂತ ಹಾಲು ರೋಗ ಅದು. ಅದು ಒಂದ್ ಕಡೆ ನಿಲ್ಲಲ್ಲ. ಅದು ಬಂತು ಕಾಯಿಲೆ ಅಂದ್ರೆ ಹುಳು ಫುಲ್ ಎಲ್ಲಿ ಅಂದ್ರೆ ಅಲ್ಲಿ ಹರಿದಾಡ್ಬಿಡುತ್ತೆ. ಆತರ ಎಲ್ಲ ಕೆಮಿಕಲ್ ಕೊಡ್ತಾರೆ, ಔಷಧಿ ಕೊಡ್ತಾರೆ. ಅದನ್ನೆಲ್ಲ ಸ್ಪ್ರೇ ಮಾಡ್ಕೊಂಡು ಪೌಡರ್ ಹೊಡ್ಕೊಂಡು. ಈಗ ನಿಮ್ಮ ಇದಕ್ಕೆ ಎಷ್ಟು ಇದು ಬಂದಿದೆ? ನಮ್ದು ಈಗ ಬಂದು 37 ಮೊಟ್ಟೆ. ಒಂದ್ ಮೊಟ್ಟೆಲಿ ಕಡಿಮೆ ಅಂದ್ರೆ 300ರಿಂದ 400 ಮೊಟ್ಟೆಗಳಿರುತ್ತೆ ಒಂದ್ ಮೊಟ್ಟೆಲಿ. ಅವ್ರು ಕೊಡುವ ಒಂದ್ ಮೊಟ್ಟೆ ಅನ್ನೋದ್ರಲ್ಲಿ ಈ ತರ 400 ಮರಿಗಳು, 350ರಿಂದ 400 ಮರಿ ಇರುತ್ತೆ ಕ್ವಾಂಟಿಟಿ. ಅದೇ ಒಂದ್ ಮೊಟ್ಟೆನ ನೀವು ಒಂದ್ ಚಂದ್ರಿಕೆಗೆ ಇಟ್ಟಂಗ್ ಲೆಕ್ಕ? ಹೌದು. 30 ಮರಿ ಬಂದು ಲಾಸ್ಟ್ ಅಲ್ಲಿ ನಮ್ಗೆ ಗಣ್ಣಾದಾಗ 30 ಚಂದ್ರಿಕೆ ಆದ್ರೆ ಪರವಾಗಿಲ್ಲ, ಮರಿ ಚೆನ್ನಾಗಿ ಮೇಯಿಸೋರು ಇವರು ಅಂತ. ಅದು ಹಾಲ್ ರೋಗ. ಅದ್ ಬೇಕಾದ್ರೆ ಒಡೆದು ತೋರಿಸಿ. ಇಲ್ಲ, ಇದು ತೊಂಡೆ. ಇದು ತೊಂಡೆ ಅಂತ. ಇವೆರಡು ತೊಂಡೆ ಬಂದಿರುವಂತದ್ದು. ಹಾಲು ಬಂದಿರೋದು ಈಗ ಸಿಗಲ್ಲ. ಹಾಲು ಅದು ಹಣ್ಣಿಗೆ ಮುಂಚೆ ಹಾಲು ಹಣ್ಣಿಗೆ ಸ್ಟಾರ್ಟ್ ಆಯ್ತದೆ. ಹೆಂಗ್ ಗೊತ್ತಾಗುತ್ತೆ ತೊಂಡೆ ಗಟ್ಟಿ ಇದೆ? ದಪ್ಪ ಇದೆ ನೋಡಿ, ಗಟ್ಟಿ ಇದೆ ಈ ತರ. ಇದು ತೊಂಡೆ ಅಂತ ಕರಿತೀವಿ. ಚಿಗುರು ಸೊಪ್ಪು ಅದು ಇದು ಮೇದಿರುವಂತದ್ದು. ಹಾಲ್ ರೋಗ ಅಂದ್ರೆ ಅದು ಅದೇ ಹೇಳದ್ನಲ್ಲ. ಈಗ ಅದನ್ನ ಮತ್ತೆ ಅಲ್ಲಿಗೆ ಬಿಟ್ಟಾಗ ಅದು ಬೇರೆ ಜೊತೆ ಸೇರಿದಾಗ ಏನಿಲ್ಲ, ಅದಿನ್ನ ಅದು ವೇಸ್ಟ್ ಅಷ್ಟೇ. ಅದು ಬೇರೆ ಜೊತೆ ಸೇರಿದ್ರೆ ಅದರಿಂದ ಆಯ್ತದೆ ಅಂದ್ರೆ ಹಾಲ್ ರೋಗದಲ್ಲಿ. ಇದು ಬೇರೆಗೆ ತೊಂಡೆ ಬೇರೆ ಅಂಟಲ್ಲ. ಇದು ಅಂಟು ರೋಗ ಏನಲ್ಲ. ಹಾಲಾದ್ರೆ ಅದ್ರದ್ದು ಏನಾದ್ರು ರಸ ಚೆನ್ನಾಗಿರೋ ಹುಳುಗೆ ಏನಾದ್ರು ಸೋಕ್ತು ಅಂದ್ರೆ ಮೇಜಿನ ಮೇಲೆ ಆದಾಗ ಅದು ಆಯ್ತದೆ. ಇದು ಹಾಲ? ಇದು ಹಾಲ್ ರೋಗದ ಹುಳು. ಸೊ ಅಂದ್ರೆ ಇದು ಆಲ್ಮೋಸ್ಟ್ ಒಂದು 20 ದಿನದ ಮೇಲ್ಗಡೆ ಇರೋಂತ ಎಲ್ಲ. ಈ ಸ್ಟೇಜ್ ಬಂದು 20 ದಿನ ತುಂಬಿರುವಂತದ್ದು. ಇದು 20 ನಮ್ಮ ಹತ್ರ 20 ದಿನ ತುಂಬಿರುವಂತದ್ದು ಇದು. ಅಲ್ಲೊಂದು 5-6 ದಿವಸ ಇರುತ್ತೆ. ನಮ್ಗೆ ಬಂದಾಗ 2ನೇ ಜ್ವರದ ಮರಿ. ಇಲ್ಲೊಂದು 20 ದಿನ ಇದೆ. ಅದು 24-25 ದಿನದ್ದು. 24-25ಕ್ಕೆ ನೀವು ಚಂದ್ರಿಕೆಗೆ ಹಾಕ್ತೀರಾ? ಹೌದು. ಇದೆಯಲ್ಲ, ಇದು ಯೆಲ್ಲೋ ಕಲರ್ ಹುಳ. ಇದು ಈ ಹುಳಗಳು ಗೂಡು ಕಟ್ಟೋಕೆ ರೆಡಿ ಆಗಿರುವಂತದ್ದು. ಯೆಲ್ಲೋ ಕಲರ್ ಬಂದಿರೋಂಥ ಈ ಯೆಲ್ಲೋ ಕಲರ್, ಈ ಕ್ರೀಮ್ ಕಲರ್ ಯೆಲ್ಲೋ ಕಲರ್ ಬಂದಿದೆಯಲ್ಲ, ಈ ಹುಳುಗಳು ಗೂಡು ಕಟ್ಟಕ್ಕೆ ರೆಡಿ ಆಗಿರುವಂತದ್ದು. ಇದನ್ನ ನಾವು ಚಂದ್ರಿಕೆಗೆ ಬಿಟ್ರೆ ಅದು ಅಲ್ಲಿ ಗೂಡು ಕಟ್ಟುತ್ತೆ. ಈಗಿನ ಪದ್ಧತಿ ಏನಪ್ಪಾ ಅಂದ್ರೆ ಅದು CSR ವೈಟ್ ಗೂಡು ಬೆಳಿತಾರಲ್ಲ,
ಅದನ್ನ ಇಲ್ಲೇ ಹಾಸ್ಬಿಡೋದು. ಪ್ಲಾಸ್ಟಿಕ್ ಚಂದ್ರಿಕೆಗಳು ಬಂದಿದೆ. ಆ ಪ್ಲಾಸ್ಟಿಕ್ ಚಂದ್ರಿಕೆನ ಹುಳು ತೆಳುವಾಗಿದ್ದಾಗ ಮೊದಲನೇ ದಿನ ಈ ತರ ಕಡಿಮೆ ಇದ್ದಾಗ ಎದ್ದು ಸಪ್ರೇಟ್ ಬಿಡ್ತಾರೆ. ಓಕೆ. ಆನಂತರ ಎರಡನೇ ದಿನಕ್ಕೆ ಫುಲ್ ಹುಳು ಎಲ್ಲ ಹಣ್ಣಾಗಿದ್ದಾಗ ಫುಲ್ ಚಂದ್ರಿಕೆಗೆ ಹಾಸ್ಬಿಡುವಂಥದ್ದು. ಮೇಜಿಗೆ ಹಾಸ್ಬಿಟ್ರೆ ಅದು ಅಲ್ಲೇ ಕಟ್ಕೊತದೆ. ಲಾಸ್ಟ್ ಅಲ್ಲಿ ಗುಡ್ಸಕ್ಕೆ ಈಸಿ ಆಯ್ತದೆ, ಕಡಿಮೆ ಜನ ತಗೋತದೆ, ಖರ್ಚು ಕಡಿಮೆ ಬೀಳ್ತದೆ. ಓಕೆ. ಹಂಗಾಗಿ ಆ ತರ ಮಾಡ್ತಾರೆ. ಬಟ್ ಇದೆಲ್ಲ ಇನ್ನೂ ಹಳೆ ಕಾಲದ್ದೇ. ಹಳೆ ಕಾಲದ್ದೇ ಇದನ್ನ ನಾವು ಅಲ್ಲಿ ಬಿಡ್ಬೇಕು. ಸರಿ. CSR ವೈಟ್ ಗೂಡ್ ಮೇಯಿಸಿದ್ರೆ ಆತರ. ಇದ್ರಲ್ಲಿ ಅದು ಅಷ್ಟು ನೀಟಾಗಿ ಆಗಲ್ಲ. ಇದು ಉಚ್ಚೆ ಬಂದು ಗೂಡೆಲ್ಲ ಹಾಳಾಗ್ಬಿಡುತ್ತೆ. ಗೂಡೆಲ್ಲ ಹಾಳಾಗುತ್ತೆ. ನಾವು ಮೇಯಿಸಿದ್ರೆ ಗೂಡ್ಗಾಗಿ, ಬಿತ್ತನೆಗಾಗಲ್ಲ. ಬಿತ್ತನೆಗಾಗಿ ಮೇಯಿಸೋರಾದ್ರೆ ಅದರದ್ದೇನು ಅವ್ರಿಗೆ ಹಿಂಸೆ ಅನ್ಸಲ್ಲ. ಗೂಡು ನಾವು ರೇಷ್ಮೆಗೋಸ್ಕರ ಮೇಯಿಸೋದ್ರಿಂದ ಅದನ್ನ ತುಂಬಾ ಸೇಫ್ ಆಗಿ ನಾವು ತಗೊಂಡೋಗ್ಬೇಕಾಗತ್ತೆ. ಇಲ್ಲೂ ಕೆಲವು ಗೂಡುಗಳಾಗಿದ್ದಾವೆ. ಅದು ನಾವು ಅದು ನಮ್ಮಿಂದ ಮಿಸ್ ಆಗಿರುವಂತದ್ದು. ಇದು ಹೌದು, ಅಂದ್ರೆ ಕಣ್ತಪ್ಪಲ್ಲಿ ಬಿದ್ದಿರ್ತಾವ. ಹೌದು, ಅದಿಲ್ಲಿ ಕಟ್ಟಿದೆ. ಇದೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅದನ್ನ ಎತ್ಕೊತೀವಿ. ಅದು ಬೇರೆ ರೇಟ್ ಇರುತ್ತೆ. ಈ ಹಣ್ಣಿಗೆ ಬಂದ್ಮೇಲೆ ಈ ಎಷ್ಟೊತ್ತಿಗೆ ಜನ ಕಾಡ್ಕೊಬ ಈ ತರ ಸುತ್ತ ಸೊಳ್ಳೆ ಪರದೆ ಹಾಕಿ ಊಜಿ ನೊಣಗಳು ಬರ್ದಂಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು ನಾವು ರೇಷ್ಮೆ ಮನೆನ. ಅಲ್ಲರಾ? ನೋಡಿ, ಈ ಸ್ಯಾಂಪಲ್ ಎತ್ಬಿಟ್ಟಿದ್ದು. ಇದು ಸ್ಯಾಂಪಲ್. ಈಗ ಚಂದ್ರಿಕೆ ತರಕಾಗಲ್ಲ, 4 ಉಳಿಗೆ ಚಂದ್ರಿಕೆ ಬಿಡೋಕ್ಕಾಗಲ್ಲ. ವೇಸ್ಟ್ ಆಯ್ತದೆ. ಅದು ಚಂದ್ರಿಕೆಗೆ ಬಾಡಿಗೆ ಕೊಡ್ಬೇಕು. 20 ರೂಪಾಯಿ 30 ರೂಪಾಯಿ ಬಾಡಿಗೆ ಇದೆ ಅದಕ್ಕೆ. ಚಂದ್ರಿಕೆಗೆ ಒಂದ್ ಚಂದ್ರಿಕೆಗೆ. ಅದು ನಮ್ದಲ್ಲ, ಸ್ವಂತ ಅಲ್ಲ, ಬೇರೆ 3 ದಿನ ಇಟ್ಕೊಂಡು ವಾಪಸ್ ಆಗಿ ರಿಟರ್ನ್. ಇದು ಬೇಗ ಹಣ್ಣಾಗಿರುವಂತ ಮುಂದಾಗ ಆಗತ್ತಲ್ಲ. ಇನ್ ನಾಳೆ ಒಂದ್ 4 ಚಂದ್ರಿಕೆ 3 ಚಂದ್ರಿಕೆ ಆಗೋಕೆ ಬಿಡ್ಕೊಂತೀವಿ. ರೇಷ್ಮೆ ಬಿಡ್ತಾ ಇದೆ ಈಗ ನೋಡಿ. ಈ ರೇಷ್ಮೆ ಇದನ್ನ ಮತ್ತೆ ನಾವು ಚಂದ್ರಿಕೆಗೆ ಬಿಡ್ಕೊಬಹುದು. ಆಮೇಲೆ ಇಲ್ಲ, ಇಷ್ಟೇ ಇಲ್ಲೇ ಕಟ್ಬಿಡ್ತದೆ. ಕಿತ್ತಿಂದ ಮಾರ್ಕೆಟ್ಗೆ ತಗೋಬಹುದು ಅಷ್ಟೇ. ಇದನ್ನ ನಾವು ಚಂದ್ರಿಕೆ ಅಂತ ಕರಿತೀವಿ ಸರ್. ಚಂದ್ರಿಕೆ ಇದು ಗೂಡು ಕಟ್ಟೋದು. ಇದು ಹಳೆ ಕಾಲದ ಪದ್ಧತಿನೇ ಇದು. ಈಗ ಹೊಸ ಟೆಕ್ನಾಲಜಿಗಳು ಬರ್ತಾ ಇದೆ. ಅದು ಅಲ್ಲೇ ಹಾಸ್ಬಿಟ್ರೆ ಅದು CSRಗೆ ಇದಾಗದೆ. ಇದಕ್ಕೆ ಅಲ್ಲೇ ಹಾಸ್ಬಿಟ್ಟು ಅಲ್ಲೇ ಮೇಯೋ ಜಾಗದಾಗೆ ಗೂಡು ಕಟ್ಟುವಂತ ಪ್ರೊಸೀಜರ್ ಬರ್ತಾ ಇದೆ. ಒಟ್ಟು ಸಾಂಪ್ರದಾಯಿಕವಾಗಿ ಹೈಟೆಕ್ ಆಗು ಇದನ್ನೇ ಬಳಸ್ತಾ ಇರೋದು ಇವಾಗೆಲ್ಲ. ಈ ತರ ಬಿಸಿಲಿರ್ಬೇಕು. ಬಿಸಿಲಿದ್ದಾಗ ಅದು ನೂಲು ಇದಾಗತ್ತೆ. ಈ ಒಂದು ಚಂದ್ರಿಕೆಯಲ್ಲಿ ಎಷ್ಟು ಕೂತವೆ ಹುಳುಗಳು? ಅದೇನಾದ್ರು ಸುಮಾರು 1 kg 1.5 kg ಗೂಡು ಸಿಗತ್ತೆ ಇದರಲ್ಲಿ. ಒಂದ್ರಲ್ಲಿ ನಾವು ಹೆಂಗ್ ಬಿಡ್ತೀವಿ ಅದ್ರ ಮೇಲೆ. ತೆಳ್ಳಗ್ ಬಿಟ್ರೆ ದಪ್ಪ ಗೂಡು ಕಟ್ಟತ್ತೆ, ಒತ್ತಕ್ ಬಿಟ್ರೆ ಅದು ಚಿಕ್ಕ ಗೂಡು ಕಟ್ಟುತ್ತೆ. ಹಂಗಾಗಿ ತೆಳ್ಳಗ್ ಬಿಟ್ಟಷ್ಟು ಗೂಡು ದಪ್ಪ ಕಟ್ಟೋದ್ರಿಂದ ಒಳ್ಳೆ ರೇಟ್ ಸಿಗುತ್ತೆ. ಆಮೇಲೆ ಇದು ಉಚ್ಚೆ ಎಲ್ಲ ರಿಲೀಸ್ ಮಾಡೋದು, ರಿಸೆಸ್ ಎಲ್ಲ ಮಾಡುತ್ತೆ ನೋಡಿ. ಅದು ಗೂಡು ಮೇಲೆ ಟಚ್ ಆಗುತ್ತೆ. ತೆಳ್ಳಗಾದ್ರೆ ಟಚ್ ಆಗಲ್ಲ ಒಂದಕ್ಕೊಂದಕ್ಕೂ. ಅದು ಬಿದ್ರ ಮೇಲೆ ಬಿದ್ದಾಗ ಬಿದ್ರು ಹೀರ್ಕೊಳ್ಳುತ್ತೆ ಉಚ್ಚೆನ. ಹಂಗಾಗಿ ಅದು ಗೂಡು ಎಲ್ಲೋ ಕಲರ್ ಬಂದ್ರೆ ರೇಟ್ ಕೊಡಲ್ಲ, ಅರ್ಧ ರೇಟ್ ಆಗೋಗುತ್ತೆ. ಗೂಡು ಪರಿಪೂರ್ಣವಾಗಿ ಶುದ್ಧವಾಗಿರ್ಬೇಕು. ಇದು ಫೈನಲ್ ಸ್ಟೇಜ್. ಇವತ್ತು ಗೂಡು ಕಟ್ತಾ ಇದೆ ರೇಷ್ಮೆ. ಇದು ಇವತ್ತು ಹಣ್ಣಾಗಿ ಇದು ಗೂಡು ಕಟ್ತಾ ಇದೆ. ಇದು ಎಷ್ಟನೇ ದಿವಸ? ಇದು ಫೈನಲ್ ಸ್ಟೇಜ್ ಸರ್. ಇದು ಈ 25 ದಿನ 26ನೇ ದಿನ ಇಲ್ಲಿ ಇದು 1 ಮಂತ್ ಪ್ರೊಸೆಸಿಂಗ್ ಇರ್ತದಲ್ಲ, ಶಾಕಿ ಸೆಂಟ್ರಿಂದ ಹಿಡಿದು ಇಲ್ಲಿವರೆಗೂ ಇದು ಫೈನಲ್ ಸ್ಟೇಜ್. ಇಲ್ಲಿಂದ ಇದು ಮಾರ್ಕೆಟ್ಗೆ ಹೋಗುತ್ತೆ. ಇವತ್ತು 24 hours ಆದ್ಮೇಲೆ ಇದು ಗೂಡು ಕಟ್ಟತ್ತೆ. ಅದು ನಿಮ್ಗೆ ಬೇರೆ ಇದ್ರಲ್ಲಿ ನೋಡಿದಾಗ ಚಂದ್ರಿಕೆಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಇದು ಗೂಡು ಕಟ್ತಾ ಇದೆ, ರೇಷ್ಮೆ ಬಿಡ್ತಾ ಇದೆ. ಇದು ಈ ತರ ಆದ್ರೆ ರೈತನಿಗೆ ನಷ್ಟ ಆಗುತ್ತೆ. ಅದ್ರಲ್ಲೇನು ಸಿಗಲ್ಲ, ಅದು ಲಾಸ್. ಅದು ಓಜಿಂದ ಬಂದ್ರೆ ಒಂದು ಹುಳ ಮೇಯಿಸಿರೋದು 1 ತಿಂಗಳು ಕಷ್ಟಪಟ್ಟಿರೋದು ರೈತನಿಗೆ ಇದು ನಷ್ಟ ಆಗತ್ತೆ. ಈ ತರ ಬಂದ್ರೆ ಅದು ರೇಷ್ಮೆ ತಗೊಳಲ್ಲ. ನಾವು ತಿಪ್ಪೆ ಕ್ಲೀನ್ ಮಾಡ್ಕೊಂಡು ತಗೋಬೇಕು ನಮ್ಮ. ಈ ತರ ಬಂದ್ರೆ ಅದು ಇದು ಹುಳು ಅದನ್ನ ಹೇಳಿದ್ವಲ್ಲ, ನೊಣ ಕಚ್ಚಿದ್ರೆ ಮರಿಲಿ ಈ ತರ ರೈತನಿಗೆ ಲಾಸ್ಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಪ್ಯೂಪ ಸ್ಟೇಜ್. ಅವಾಗ ಅದು ಇದು ಲಾರ್ವಾ. ಇವಾಗ ಲಾರ್ವಾ ಅಂದ್ರೆ ಅದು ಚಿಟ್ಟೆ. ಇದು ಬಂದು ಪ್ಯೂಪ. ಇವಾಗ ನೆಕ್ಸ್ಟ್ ಇನ್ನೊಂದು 3-4 ದಿವಸದಲ್ಲಿ ಇದು ನೊಣ ಆಗುತ್ತೆ. ರಕ್ಕೆ ಉಳುತ್ತೆ ಅದಕ್ಕೆ. ಅದಕ್ಕೆ ಬಂದು ನೊಣ ಆಗುತ್ತೆ. ಆಮೇಲೆ ಅದ್ ಮತ್ತೆ ಬಂದು ಇಲ್ಲೇ ಕೂರಿ ಚುಚ್ಚಿ ಮತ್ತೆ ಇದೇ ತರ ಇಲ್ಲೇ ಅದ್ ಮರಿ ಆಗೋದು. ಅದನ್ನ ನಾವು ಕಾಪಾಡ್ಬೇಕು ರೇಷ್ಮೆನ ನೊಣದಿಂದ. ಸೊಳ್ಳೆ ಪರದೆ ಎಲ್ಲ ಹಾಕಿ ಮನೆಗೆ ಬರ್ದೇ ಇರೋ ತರ ತುಂಬಾ ಹುಷಾರಾಗಿ ಅದನ್ನೆಲ್ಲ ಕಾಪಾಡಿ. ಇದು ಹಣ್ಣಾಗಿರೋ ಹುಳ ಅಂತಾರೆ ಇದಕ್ಕೆ ನೋಡಿ. ಇದು ವೇಸ್ಟ್. ಇದು ಬೇರೆ ರೋಗ ಬಂದಿರುವಂತದ್ದು. ಇದಕ್ಕೆ ರೋಗ ಬಂದಿರುವಂತದ್ದು. ಆರೋಗ್ಯವಾಗಿ ಏನಿಲ್ಲ. ಇವೆಲ್ಲ ಆರೋಗ್ಯವಾಗಿರುವ ಹುಳುಗಳು ಗೂಡು ಕಟ್ಟಿರುವಂತದ್ದು. ಇದು ಎಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಕಟ್ಟಿರುತ್ತೆ ಅಷ್ಟು ಉದ್ದ ಸಿಗುತ್ತೆ. ಅದ್ರ ಮೇಲೆ ನಮ್ಗೆ ರೇಟ್ ಕೊಡ್ತಾರೆ. ಗೂಡು ಎಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಅದ್ರ ಮೇಲೆ ರೇಟ್ ಸಿಗುತ್ತೆ. ಹೌದು. ಇದು ಬಂದಿದ್ದು 5 ದಿನ ಆದ್ಮೇಲೆ ನಾವು ಇದನ್ನ ಮಾರ್ಕೆಟ್ಗೆ ತಗೋಬೇಕು. ಇದು ಬಂದು ನೆನ್ನೆ ಬಿಟ್ಟಿರುವಂಥದ್ದು. ಆ ಗೂಡು ನೋಡಿದ್ರಲ್ಲ, ನೀವು ಇವತ್ತು ಬಿಟ್ಟಿರೋದು ಅದು ಇವಾಗೆಲ್ಲ ನೂಲು ಪರಿತಾ ಇದೆ. ಬಿಸಿಲಾದ್ಮೇಲೆ ಅದು ಪರಿಯುವಂಥದ್ದು. ನಾವು ಬೆಳಿಗ್ಗೆ ಅದನ್ನ ಚಂದ್ರಕ್ಕೆ ಮೇಜದಿಂದ ತಗೊಂಡು ಇಲ್ಲಿ ಬಿಟ್ಟಾಗ ಯಾವ್ದು ಇದು ನಿಮಗೆ ನೆನೆ ಬಿಟ್ಟಿರೋದಾ? ಇಲ್ಲ, ಇವತ್ತು ಬೆಳಿಗ್ಗೆ ಬಿಟ್ಟಿರೋದು ಇದು. ಅದು ಬಂದು ನೆನ್ನೆ ಬಿಟ್ಟಿರೋದು. ಇದನ್ನ ಇವತ್ತು ನಾವು ಮೇಜದಿಂದ ಆಯ್ಕೆ ಬಂದು ಹಣ್ಣಾಗಿರುವಂಥ ಹುಳು ಎಲ್ಲ ಇಲ್ಲಿ ಬಿಟ್ಟಾದ್ಮೇಲೆ ಸುಮಾರು 9 ಗಂಟೆ ಮೇಲೆ ಬಿಸಿಲು ಬಿದ್ದ ಮೇಲೆ ಟೆಂಪ್ರೇಚರ್ ಶಾಕ್ ಆದ್ಮೇಲೆ ಚೆನ್ನಾಗಿ ನೂಲು ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಇದು ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಥರ ನಾವಿಲ್ಲಿ ಹಣ್ಣುಗಳನ್ನ ಚಂದ್ರಕ್ಕೆ ಬಿಟ್ಟಾದ ನಂತರ ಒಂದು 5 ದಿವಸ, ಚಳಿಗಾಲದಲ್ಲಿ 6 ದಿವಸಕ್ಕೂ ಬಿಚ್ತಾರೆ. ಬೇಸಿಗೆಯಲ್ಲಿ 5 ದಿವಸ 4 ದಿವಸ ಈ ಥರ ಎಲ್ಲ ತೆಗಿತಾರೆ. ಅದನ್ನ ಏನಿಲ್ಲ, ಈ ಥರ ತೆಗೆದು ಈ ಥರ ಎಲ್ಲ ಒಂದೊಂದಾಗಿ ಎಲ್ಲನೂ ತೆಗೆದು ಚಂದ್ರಿಕೆಯಿಂದ ಮಾಮೂಲಿ ಕ್ಲೀನ್ ಮಾಡಿ ಈ ಇಕ್ಕೆ ಮತ್ತು
ಈ ಹಳೆ ರೇಷ್ಮೆ ಯಾವುದು ಇರಬಾರ್ದು. ಈ ಥರ ನೀಟಾಗಿ ತೆಗೆದು ಈ ಥರ ಒಂದು ಕಡೆ ಹಿಂಗೆ ಶೇಖರಣೆ ಮಾಡಿ ಎಲ್ಲ ಇದೇ ಥರ ಮಾಡಬೇಕು. ಆಳುಗಳನ್ನ ಜಾಸ್ತಿ ಕರ್ಕೊಂಡು ಎಲ್ಲ ಇದೇ ಥರ ಮಾಡಿ ಇದನ್ನ ಮಾರ್ಕೆಟಿಗೆ ಫೈನಲ್ ಇದು ನಾವು ಮಾರ್ಕೆಟಿಗೆ ತಗೋಬಹುದು. ಈ ಥರ ನೀಟಾಗಿ ತಗೋಬಹುದು. ಅದ್ರೊಳಗಡೆ ಹುಳ ಇರುತ್ತೆ. ಇದರಲ್ಲೇ ಇರುತ್ತೆ ಹುಳ ಇರುತ್ತೆ. ಅಂದ್ರೆ ಇದು ನಮ್ಮ ಪ್ರದೇಶದಲ್ಲಿ ಬಿತ್ತನೆಗೆ ಆಗಲ್ಲ ಇದು. ಓಕೆ. ಸಿಡ್ಲಘಟ್ಟ ಸೈಡು ಮತ್ತೆ ಈ ಕಡೆ ಬಿತ್ತನೆಗೆ ಅಂತಾನೆ ಬೇರೆ ಬೇರೆ ಪ್ರದೇಶ ಇದೆ, ಅಲ್ಲೇ ತೆಗಿಬೇಕು ಬಿತ್ತನೆಗೆ. ತುಮಕೂರು ಜಿಲ್ಲೆ ನಮ್ದೆಲ್ಲ ಬಿತ್ತನೆ ಕೂಡ ಅಲ್ಲ, ನಮ್ದೇನಿದ್ರು ರೇಷ್ಮೆಗೆ ಮಾತ್ರ. ಈ ಒಂದ್ ಚಂದ್ರಿಕೆಯಲ್ಲಿ ಎಷ್ಟು 1 kg ಇದೆ ತನಕ ಬರ್ತದೆ? ಇದರಲ್ಲಿ ಒಂದು 100ರಿಂದ 300 ಬರುತ್ತೆ. ಒಂದು ಹೌದು, ಗೂಡು ನಾವ್ ಎಷ್ಟು ಚೆನ್ನಾಗಿ ಹುಳ ಮೇಯಿಸಿರ್ತೀವಿ ಅದ್ರ ಮೇಲೆ ಕ್ವಾಲಿಟಿ ಆಗಿರುತ್ತೆ. ಗೂಡು ಅದು ಹುಳ ಎಷ್ಟು ದಪ್ಪ. ಒಂದು ಅಂದಾಜು ಎಷ್ಟು ಹುಳ ಕೂರುತ್ತೆ ಅದರಲ್ಲಿ? ಇದರಲ್ಲಿ ಸುಮಾರು ಒಂದು 300 ಚಿಲ್ಲರೆ 400 ಚಿಲ್ಲರೆ ಕೂರುತ್ತೆ. ಅಷ್ಟು ಕೂರುತ್ತೆ. ನಾವು ತೆಳುಗ್ ಬಿಡ್ಬೇಕು, ತೆಳುಗ್ ಬಿಟ್ರೆ ಅದು ದಪ್ಪ ಕಟ್ಟುತ್ತೆ. ಮತ್ತೆ ಹುಳು ಚೆನ್ನಾಗಿದ್ರೆ ದಪ್ಪ ಆಗಿದ್ರೆ ರೇಷ್ಮೆ ಜಾಸ್ತಿ ಉದ್ದ ಬರುತ್ತೆ, ಅದ್ರ ಮೇಲೆ ರೇಟ್ ಕೊಡ್ತಾರೆ. ಸ್ನೇಹಿತರೆ, ಇವಿಷ್ಟು ರೇಷ್ಮೆ ಹುಳಗಳಿಂದ ರೇಷ್ಮೆ ಗೂಡು ಉತ್ಪತ್ತಿ ಬಗ್ಗೆ ಆಯ್ತು. ಮುಂದಿನ ವಿಡಿಯೋಗಳಲ್ಲಿ ರೇಷ್ಮೆ ಮಾರ್ಕೆಟ್ ಹಾಗೆ ನೂಲು ತೆಗೆಯುವ ಫ್ಯಾಕ್ಟರಿಗಳ ಬಗ್ಗೆ ಕೂಡ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನ ಲೈಕ್ ಮತ್ತು ಶೇರ್ ಹಾಗೂ ನಮ್ಮ ವಿವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.